ನಮಸ್ಕಾರ, ಎಲ್ಲರಿಗೂ ಸ್ವಾಗತ. ಇಂದು ವರ್ಲ್ಡ್ ಹೆಪಟೈಟಿಸ್ ಡೇ ಅಂಗವಾಗಿ ನಾರಾಯಣ ಹಾಸ್ಪಿಟಲ್ ವತಿಯಿಂದ ನಾವು ಜನಸಾಮಾನ್ಯರಿಗೆ ಹೆಪಟೈಟಿಸ್ ಅಂದರೆ ಏನು ಹಾಗೂ ಅದು ಹೇಗೆ ಪ್ರೆಸೆಂಟ್ ಆಗುತ್ತೆ, ಅದರ ಗುಣಲಕ್ಷಣಗಳೇನು, ಅದರ ಚಿಕಿತ್ಸೆ ಯಾವ್ಯಾವ ಚಿಕಿತ್ಸೆಯ ಸೌಲಭ್ಯಗಳಿದೆ, ಇದರ ಬಗ್ಗೆ ಜನಸಾಮಾನ್ಯರಿಗೆ ಒಂದು ಕಿರುಪರಿಚಯವನ್ನು ನೀಡಲು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ನಾನು ಡಾಕ್ಟರ್ ವಿದ್ಯಾಧರ್, ನಾರಾಯಣ ಹಾಸ್ಪಿಟಲ್ನಲ್ಲಿ ಲಿವರ್ ಟ್ರಾನ್ಸ್ಪ್ಲಾಂಟ್ ಅನಸ್ಥೆಸಿಸ್ಟ್, ಅರವಳಿಕೆ ತಜ್ಞ ಹಾಗೂ ICU ಇಂಟೆನ್ಸಿವಿಸ್ಟ್ ಆಗಿ ಕೆಲಸ ಮಾಡ್ತಾ ಇದ್ದೇನೆ. ನನ್ನೊಳಗೆ ಡಾಕ್ಟರ್ ರವಿಕಿರಣ್, ಇವರು ಲಿವರ್ ಆ್ಯಂಡ್ ಟ್ರಾನ್ಸ್ಪ್ಲಾಂಟ್ ಸ್ಪೆಷಲಿಸ್ಟ್. ಡಾಕ್ಟರ್ ವಿನಯ್, ಹೆಪಟಾಲಜಿಸ್ಟ್ ಆ್ಯಂಡ್ ಲಿವರ್ ಟ್ರಾನ್ಸ್ಪ್ಲಾಂಟ್ ಸ್ಪೆಷಲಿಸ್ಟ್. ಮೊದಲಿಗೆ ಡಾಕ್ಟರ್ ವಿನಯ್ ಅವರು ವರ್ಲ್ಡ್ ಹೆಪಟೈಟಿಸ್ ಡೇ ಅಂದರೆ ಏನು, ಇದರ ಬಗ್ಗೆ ಒಂದು ಕಿರು ಪರಿಚಯವನ್ನು ಕೊಡ್ತಾರೆ. ಎಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು ವಿದ್ಯಾಧರ್ ಅವರೇ. ಈ ವರ್ಲ್ಡ್ ಹೆಪಟೈಟಿಸ್ ಡೇ ಅನ್ನೋದು ನಮ್ಮ WHO ಹಮ್ಮಿಕೊಂಡಂಥ ಕಾರ್ಯಕ್ರಮ. ಇದರಲ್ಲಿ ಏನಂತ ಹೇಳಿದ್ರೆ, ನಮ್ಮ ಜನಸಾಮಾನ್ಯರಲ್ಲಿ ಹೆಪಟೈಟಿಸ್ ಬಗ್ಗೆ ತಿಳುವಳಿಕೆ ನೀಡೋದಕ್ಕೋಸ್ಕರ, ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡೋಕ್ಕೋಸ್ಕರ ಈ ಕಾರ್ಯಕ್ರಮನ ಹಮ್ಮಿಕೊಂಡಿರೋದು. ನಮ್ಮ ಇಂಡಿಯಾದಲ್ಲಿ ಇಡೀ ವರ್ಲ್ಡಲ್ಲಿ ಎಲ್ಲ ಕಡೆನೂ 28 ಜುಲೈ ಎವ್ರಿ ಇಯರ್, ಅಂದರೆ ಪ್ರತಿ ವರ್ಷದಲ್ಲೂ ಈ ದಿನಾಚರಣೆ ಆಚರಿಸ್ತೀವಿ. ಹೆಪಟೈಟಿಸ್ ಯಾಕೆ ಇಂಪಾರ್ಟೆಂಟು ಅಂತ ಹೇಳಿದ್ರೆ, ನಾವು ನಮ್ಮ ಲಿವರ್ನ ಕಾಪಾಡ್ಕೊಳ್ಬೇಕಾಗಿರೋ ಅನೇಕ ಪ್ರಾಬ್ಲಮ್ಸಿಂದ ಕಾಪಾಡ್ಕೋಬೇಕಾಗತ್ತೆ. ಅದರಲ್ಲಿ ಹೆಪಟೈಟಿಸ್ ಅನ್ನೋದು ಒಂದು ಇನ್ಫೆಕ್ಷನ್. ಈ ಹೆಪಟೈಟಿಸ್ ಇನ್ಫೆಕ್ಷನ್ ಬಂದು ತುಂಬ ಸುಮಾರು 4-5 ವೈರಸ್ಗಳಿಂದ ಇನ್ಫೆಕ್ಷನ್ ಆಗತ್ತೆ. ಅದರಲ್ಲಿ ಮುಖ್ಯವಾದದ್ದಂದರೆ A, B, C ಮತ್ತು E ವೈರಸ್ಗಳು. ಈ ಹೆಪಟೈಟಿಸ್ ಬಿ ಮತ್ತು ಹೆಪಟೈಟಿಸ್ C ಸಾಮಾನ್ಯವಾಗಿ ತುಂಬ ಜನಗಳಿಗೆ ಇನ್ಫೆಕ್ಷನ್ ಆಗಿದ್ದು ಅದು ಯಾರಿಗೂ ತಿಳುವಳಿಕೆ ಇರೋಲ್ಲ. ಹಾಗಾಗಿ ಅವ್ರಿಗೆ ಇನ್ಫೆಕ್ಷನ್ ಇದೆಯಾ ಅಂತಲೇ ಗೊತ್ತಿರೋಲ್ಲ. ಅಂಥವರಿಗೆ ತಿಳುವಳಿಕೆ ಬರಬೇಕು. ಅವರು ಅದನ್ನು ಬೇಗ ಎಚ್ಚೆತ್ಕೊಂಡು ಅದನ್ನು ಡಯಾಗ್ನೋಸಿಸ್ ಮಾಡಿದ್ರೆ ನಮಗೆ ಮುಂದಾಗುವಂಥ ಲಿವರ್ ತೊಂದರೆಗಳಾದ ಸಿರೋಸಿಸ್ ಅಥವಾ ಲಿವರ್ ಫೇಲ್ಯೂರಿಂದ ತಪ್ಪಿಸ್ಕೊಳ್ಬೋದು. ಅದಕ್ಕಾಗಿ ನಮ್ಮ ತಿಳುವಳಿಕೆಯನ್ನು ಹೆಚ್ಚಿಸೋದಕ್ಕೋಸ್ಕರ ಈ ಸರಿ WHO ನಮ್ಮ ಮೇನ್ ಮೋಟೋ ಆಗಿ ವರ್ಲ್ಡ್ ಹೆಪಟೈಟಿಸ್ ಡೇ ಅಲ್ಲಿ ಹೆಪಟೈಟಿಸ್ ಕಾಂಟ್ ವೇಟ್ ಅಂತ ಕ್ಯಾಂಪೇನ್ ಮಾಡ್ತಿದ್ದಾರೆ. ಸೊ ಇಷ್ಟು ವಿಚಾರದಲ್ಲಿ ನಾವು ವರ್ಲ್ಡ್ ಹೆಪಟೈಟಿಸ್ ಡೇ ಬಗ್ಗೆ ಒಂದು ತಿಳುವಳಿಕೆ ಕೊಡೋಣ ಅಂತ ಹೇಳಿ ಈ ವೇದಿಕೆಗೆ ಬಂದಿದ್ದೀವಿ ನಾವು. ಧನ್ಯವಾದಗಳು ಡಾಕ್ಟರ್ ವಿನಯ್. ಇವಾಗ ಡಾಕ್ಟರ್ ವಿನಯ್ ಅವರು ಇವಾಗ ಜಸ್ಟ್ ಅಂತ ತಿಳಿಸ್ಕೊಟ್ರು. ಹೆಪಟೈಟಿಸಲ್ಲಿ ನಾನಾ ಬಗೆಗಳಿವೆ. ಹೆಪಟೈಟಿಸ್ ಎ ವೈರಸ್ಗಳಿಂದಾಗಿ ಆಗುತ್ತೆ. ಡಾಕ್ಟರ್ ರವಿಕಿರಣ್ ಅವರು ನಮಗೆ ಇವಾಗ ಹೇಳ್ತಾರೆ, ಹೆಪಟೈಟಿಸ್ ಎ ಇದರ ಗುಣಲಕ್ಷಣಗಳೇನು, ಜನಸಾಮಾನ್ಯರು ಏನೇನು ಗಮನದಲ್ಲಿ ಇಟ್ಕೋಬೇಕು, ಅದಕ್ಕೆ ಯಾವ ಚಿಕಿತ್ಸೆಗಳ ಸೌಲಭ್ಯಗಳಿವೆ, ಅದರ ಬಗ್ಗೆ ಡಾಕ್ಟರ್ ರವಿಕಿರಣ್ ಅವರು ಮಾತಾಡ್ತಾರೆ. ವಿದ್ಯಾಧರೀಗ ಹೆಪಟೈಟಿಸ್ ಅಂದರೆ ಆಡು ಭಾಷೆಯಲ್ಲಿ ಕಾಮಣಿ ಅಂತೀವಿ ಅಲ್ಲ, ಕಣ್ಣೆಲ್ಲ ಹಳದಿ ಆಗೋದು. ಸೊ ಅದು ಹೆಪಟೈಟಿಸ್ ಅಂತ. ಅದು ಎಷ್ಟೊಂದು ಕಾರಣಗಳಿಂದ ಆಗ್ಬೋದು. ಹೆಪಟೈಟಿಸ್ ಎ ಅದ್ರ ಬಗ್ಗೆನೇ ಮಾತಾಡೋದಾದ್ರೆ, ಹೆಪಟೈಟಿಸ್ ಎ ಅನ್ನೋದು ಒಂದು ವೈರಸ್. ಅದು ನಮ್ಮ ಲಿವರ್ಗೆ ಅದು ಅಫೆಕ್ಟ್ ಮಾಡ್ತದೆ. ಹೇಗೆ ಬರುತ್ತೆ ಅಂದರೆ ಇಂಪಾರ್ಟೆಂಟ್. ಸೊ ಯಾರಿಗೆ ಬರುತ್ತೆ, ಹೇಗೆ ಬರುತ್ತೆ, ಯಾರಿಗೆ ಬರುತ್ತೆ ಅಂದರೆ ಯಂಗ್ ಏಜಲ್ಲಿ ಬರುತ್ತೆ. ಯಾಕೆ ಬರುತ್ತೆ? ಸೊ ಎಲ್ಲಿ ಬೇಕಾದ್ರೆ ಏನು ಬೇಕಾದ್ರೆ ತಿಂತಾ ಇರ್ತೀವಿ, ಕೈ ತೊಳೆದೆ ಏನು ಮಾಡಿ ತಿಂತೀವಿ, ಎಲ್ಲೋ ಹೋಟ್ಲಿಗೆ ಹೋಗ್ತೀವಿ, ಏನೋ ತಿಂತೀವಿ. ಸೊ ಯಾವ್ದು ಬೇಕಾದ್ರೆ ನೀರು ಕುಡಿತೀವಿ. ಹಾಗಂತ ಎಲ್ಲರಿಗೂ ಬರುತ್ತೆ ಅಂತಲ್ಲ. ಆ ಸ್ಪೆಸಿಫಿಕ್ ಏರಿಯಾದಲ್ಲಿ ಕಂಟಾಮಿನೇಟ್ ಆದಾಗ, ಆ ಊಟ ಆಯಿತು, ಆ ನೀರಾಯಿತು, ಅದರಲ್ಲಿ ಆ ಹೆಪಟೈಟಿಸ್ ಎ ವೈರಾಣು ಇದ್ದಾಗ ಅಂಥವ್ರಿಗೆ ಹೆಪಟೈಟಿಸ್ ಎ ಬರುತ್ತೆ. ಎಲ್ಲರಿಗೂ ಬರುತ್ತಾ? ಇಲ್ಲ, ಎಲ್ಲರಿಗೂ ಬರಲ್ಲ. ಯಾವಾಗ ಬರುತ್ತೆ? ಇವತ್ತೇ ನೀರು ಕುಡಿದ್ರೆ ನಾಳೆನೇ ಹೆಪಟೈಟಿಸ್ ಎ ಬರುತ್ತೆ ಅಂತಲ್ಲ. ಅದಕ್ಕೊಂದು ಟೈಮ್ ಫ್ರೇಮ್ ಇರುತ್ತೆ, ಡ್ಯೂರೇಷನ್ ಇರುತ್ತೆ. ಸೊ 30 ಡೇಸ್ 45 ಡೇಸ್ ಹಿಂದ್ಗಡೆ ಎಲ್ಲೋ ಏನಾದರೂ ಹೋಗಿರ್ತೀವಿ. ಸೊ ಯಾವುದೋ ಊರಿಗೆ ಹೋಗಿರ್ತೀವಿ, ಅಲ್ಲಿ ಕ್ಲೀನ್ಲಿನೆಸ್ ಚೆನ್ನಾಗಿರೋದಿಲ್ಲ, ಏನೋ ತಿಂದಿರ್ತೀವಿ, ಯಾವುದೋ ನೀರು ಕುಡಿದಿರ್ತೀವಿ. ಸೊ ಅದು ಈಗ ಒಂದು 30 ದಿನ ಆದಮೇಲೆ ಕಾಣಿಸ್ಕೋಬೋದು. ಹೇಗೆ ಗೊತ್ತಾಗುತ್ತೆ? ಎಲ್ಲರಿಗೂ ಕಾಮಣಿಯಾಗಿ ಹಳದಿ ಕಣ್ಣಾಗಿನೇ ಕಾಣಿಸ್ಕೋಬೇಕು ಅಂತಿಲ್ಲ. ಕೆಲವೊಬ್ಬರಿಗೆ ಜ್ವರ ಬಂದು ಅದ್ರದ್ದು ಮೈಕೈ ನೋವಾಗೋದು, ಮೈಕೈ ಸುಸ್ತಾಗೋದು, ಆ ಥರ ಬಂದಾಗ ಟೆಸ್ಟ್ ಮಾಡಿಸಿದಾಗ ಅದ್ರಲ್ಲಿ ಹೆಪಟೈಟಿಸ್ ಎ ಬರ್ಬೋದು. ಅಥವಾ ಆ ಸಿಂಪ್ಟಮ್, ಆ ಲಕ್ಷಣಗಳು ತುಂಬ ಕಮ್ಮಿ ಇದ್ದು ಡೈರೆಕ್ಟಾಗಿ ಜಾಂಡಿಸ್ ಕಾಣಿಸ್ಕೋಬೋದು. ಒಂದು ಒಳ್ಳೆಯ ಅಂಶ ಏನು ಹೆಪಟೈಟಿಸ್ ಎದು ಅಂದರೆ, ಹೆಪಟೈಟಿಸ್ ಎ ಬಂದಾದ್ಮೇಲೆ ಕೂಡ ಅದಕ್ಕೇನು ತುಂಬಾ ಅಗ್ರೆಸಿವ್ ಆಗಿ, ತುಂಬಾ ಶಿಸ್ತಿನಿಂದ ಟ್ರೀಟ್ಮೆಂಟ್ ಅಂತ ಏನೂ ಇಲ್ಲ.
ಹೆಪಟೈಟಿಸ್ ಎಗೆ ಒಂದೇ ಟ್ರೀಟ್ಮೆಂಟ್ ಇದೆ, ಇದೇ ತೊಗೋಬೇಕು ಅಂತ ಏನೂ ಇಲ್ಲ. ನಮ್ಮ ಚಿಕ್ಕಂದಲ್ಲಿ ಎಲ್ಲ ಹಳ್ಳಿ ಊರ ಕಡೆ ಎಲ್ಲ ನೋಡ್ತಾ ಇರ್ತೀವಿ. ಸೊ ಅವ್ರಿಗೆ ಕೆಲವೊಂದು ಫುಡ್ ರಿಸ್ಟ್ರಿಕ್ಷನ್ಸ್ ಮಾಡೋದು ಅದೆಲ್ಲ ಮಾಡ್ತಾರೆ. ಅದೆಲ್ಲ ಮಾಡಬಾರ್ದು ಆ್ಯಕ್ಚುಲಿ. ಚೆನ್ನಾಗಿರೋ ಪೌಷ್ಟಿಕ ಆಹಾರ ಕೊಡಬೇಕು ಹೆಪಟೈಟಿಸ್ ಬಂದವ್ರಿಗೆ, ಹೆಪಟೈಟಿಸ್ ಎ ಇನ್ ಪರ್ಟಿಕ್ಯುಲರ್ ಬಂದವ್ರಿಗೆ. ಹಳ್ಳಿಯವ್ರ ಕಡೆ ಏನು ಮಾಡ್ತಾರೆ ಅಂದರೆ, ಕಾಮನಿ ಆಯಿತು ಅಂದರೆ ಕೆಲವೊಂದು ಫುಡ್ ರಿಸ್ಟ್ರಿಕ್ಷನ್ ಮಾಡಿಬಿಡ್ತಾರೆ. ಅದರಿಂದ ಏನಾಗುತ್ತೆ, ಪೌಷ್ಟಿಕಾಂಶ ಕಮ್ಮಿ ಆಗಿಬಿಡುತ್ತೆ, ಆಮೇಲೆ ಇಮ್ಯುನಿಟಿ ಕಮ್ಮಿ ಆಗಿಬಿಡುತ್ತೆ. ಅದು ಡಿಸೀಸಸ್ ತುಂಬ, ಅದು ರೋಗ ಜಾಸ್ತಿ ಬೇಗ ಮುಂದೆ ಇದಾಗ್ಬಿಟ್ಟು ಸೀರಿಯಸ್ನೆಸ್ ಆಗಿಬಿಡುತ್ತೆ. ಪೌಷ್ಟಿಕವಾದ ಆಹಾರ ಕೊಡಬೇಕು. ಡಾಕ್ಟ್ರ್ ಹತ್ರ ಹೋದರೆ ಡಾಕ್ಟರ್ ಹೆಪಟೋಪ್ರೊಟೆಕ್ಟಿವ್ ಅಂದರೆ ಲಿವರ್ಗೆ ಯಾವುದು ಸಕಾರಾತ್ಮಕವಾಗಿರೋ ಟ್ಯಾಬ್ಲೆಟ್ಸ್ ಕೊಟ್ಟು ಅದು ಹೆಪಟೈಟಿಸ್ ಜಾಸ್ತಿ ಆಗಬಾರ್ದು ಅಂತ ಕೊಡ್ತಾರೆ. ಸ್ವಲ್ಪ ಕಾಮಣಿ ಸ್ವಲ್ಪ ಜಾಸ್ತಿ ಆಗುತ್ತೆ, ಸ್ವಲ್ಪ ಜಾಸ್ತಿ ಆದಮೇಲೆ ತಂತಾನೆ ಕಮ್ಮಿ ಆಗಿಬಿಡುತ್ತೆ. ಆದರೆ 1-5% ಜನದಲ್ಲಿ ಹೆಪಟೈಟಿಸ್ ಎ ಬಂದಾಗ ತುಂಬ ಸೀರಿಯಸ್ ಆಗಿಬಿಡುತ್ತೆ. ನಾವು ಅಂಥ ಸಣ್ಣ ಪಾಪ್ಯುಲೇಷನ್ನವ್ರನ್ನ ನಾವು ಹುಡುಕಬೇಕು, ಯಾರಿಗೆ ಆಗ್ತದೆ ಹಾಗೆ. ಯಾಕಂದರೆ ಅಂಥ ಪೇಷಂಟ್ಸು ಮನೇಲೇ ಎತ್ಕೊಂಡು ಏನಾಗಲ್ಲ ಅಂತ ಕೂತ್ಕೊಂಡು ಬಿಟ್ರೆ, ಸೊ ಅಲ್ಟಿಮೇಟ್ಲಿ ನಮಗೆ ಅವ್ರಿಗೆ ಟ್ರೀಟ್ಮೆಂಟ್ ಅಂತ ಏನೂ ಇರೋದಿಲ್ಲ. ಅವಾಗ ಆಮೇಲೆ ICUಗೆ ಅಡ್ಮಿಟ್ ಮಾಡಬೇಕಾಗುತ್ತೆ, ಲಿವರ್ ಟ್ರಾನ್ಸ್ಪ್ಲೇಷನ್ ಮಾಡೋಕ್ಕಾಗುತ್ತೆ. ಸೊ ಯಾರಿಗೆ ಕಾಮನಿ ಅಥವಾ ಈ ಜಾಂಡೀಸ್ ಅಂತ ಕಾಣಿಸ್ಕೊಳ್ಳುತ್ತೋ, ಡಾಕ್ಟ್ರ್ ಹತ್ರ ಹೋದರೆ ನಿಮ್ಮ ಡಾಕ್ಟ್ರ್ ಹೇಳ್ತಾರೆ ನಿಮಗೆ ಅದೇನು ಸೀರಿಯಸ್ ಆಗಿದೆಯಾ ಅಥವಾ ತಂತಾನೆ ಕಮ್ಮಿ ಆಗುತ್ತಾ. ಸೊ ಹೆಪಟೈಟಿಸ್ ಎ ಬಂದವಾಗೆ ಸೊ ಈ ಲಕ್ಷಣಗಳು ಹೆಪಟೈಟಿಸ್ ಎದು. ಸೊ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ, ಡಾಕ್ಟ್ರನ್ನ ಸಲಹೆ ತೊಗೊಳ್ಳಿ. ಆ ಡಾಕ್ಟ್ರ್ ನಿಮ್ಗೆ ಹೇಳ್ತಾರೆ ಜಾಸ್ತಿ ಆಗ್ತಾ ಇದೆನಾ, ಕಮ್ಮಿ ಆಗ್ತಾ ಇದೆನಾ, ಹಾಗೆ ಇದೆನಾ ಅಂತ ಹೇಳ್ತಾರೆ. ಅಕಸ್ಮಾತ್ ಅಲ್ಲಿ ಅದು ಜಾಸ್ತಿ ಆಗ್ತಾ ಇದೆ ಅಂದರೆ ಯಾವ ಸೂಟಬಲ್ ಡಾಕ್ಟರ್ಸ್ ಇರ್ತಾರೋ ನಿಯರ್ ಬೈ, ಅದು ಒಳ್ಳೆ ಆಸ್ಪತ್ರೆ ಇರುತ್ತೋ ಅಲ್ಲಿ ಕಳಿಸ್ಕೊಡ್ತಾರೆ. ಸೊ ಇದು ಒಂದು ಹೆಪಟೈಟಿಸ್ ಎ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ. ಧನ್ಯವಾದ ಡಾಕ್ಟರ್ ರವಿ. ಇವಾಗ ಡಾಕ್ಟರ್ ರವಿ ಅವರು ಹೆಪಟೈಟಿಸ್ ಎ ವೈರಸ್ ಬಗ್ಗೆ ಅದು ಹೇಗಾಗುತ್ತೆ, ಇವರು ಹೇಳೋ ಪ್ರಕಾರ ಇದು ಪ್ರಮುಖವಾಗಿ ಆಹಾರ ಪದಾರ್ಥ ಹಾಗೂ ನೀರಿನಿಂದ ಹರಡುವಂಥ ರೋಗ, ಹಾಗೂ ಇದು ಬಂದಾದ ಮೇಲೆ ರೋಗ ನಿರೋಧಕ ಶಕ್ತಿ ಅಂದರೆ ಇಮ್ಯುನಿಟಿ ಕಮ್ಮಿ ಆಗುತ್ತೆ, ಇದರ ಬಗ್ಗೆ ಒಂದು ಕಿರುಪರಿಚಯ ಕೊಟ್ಟರು. ಅದೇ ಪ್ರಕಾರ ಇವಾಗ ಡಾಕ್ಟರ್ ವಿನಯ್ ಅವರು ನಮಗೆ ಹೇಳ್ಕೊಡ್ತಾರೆ, ಹೆಪಟೈಟಿಸ್ ಬಿ ವೈರಸ್ ಇದು ಹೆಪಟೈಟಿಸ್ ಎ ಥರನ ಬರೀ ಆಹಾರ ಮತ್ತು ನೀರಿನಿಂದ ಜಲದಿಂದ ಮಾತ್ರ ಹರಡುತ್ತಾ ಅಥವಾ ಬೇರೆ ವಿಧಾನಗಳಿಂದಲೂ ಹರಡುತ್ತಾ, ಇದರ ಗುಣಲಕ್ಷಣಗಳೇನು, ಇದನ್ನು ಬಂದಾಗ ಯಾವ್ಯಾವ ಚಿಕಿತ್ಸೆ ಆಪ್ಷನ್ಗಳಿವೆ, ಬರೀ ಶಸ್ತ್ರಚಿಕಿತ್ಸೆ ಒಂದೇ ಇದೆಯಾ ಅಥವಾ ಬೇರೆ ಯಾವುದಾದ್ರು ಚಿಕಿತ್ಸೆ ಇದೆಯಾ, ಇದ್ರ ಬಗ್ಗೆ ಡಾಕ್ಟರ್ ವಿನಯ್ ಅವರು ತಿಳಿಸ್ಕೊಡ್ತಾರೆ ಇವಾಗ. ಧನ್ಯವಾದ ವಿದ್ಯಾಧರ್. ಈಗ ಆ್ಯಕ್ಚುಲಿ ಡಾಕ್ಟರ್ ರವಿ ಹೇಳಿದಾಗೆ ಅವರು ಹೇಳಿದ್ರೆ ಹೆಪಟೈಟಿಸ್ ಎ, ಅದೇ ರೀತಿ ಹೆಪಟೈಟಿಸ್ ಬಿ ಕೂಡ ಒಂದು ಜೀವಾಣು, ಅದು ಲಿವರ್ನ ಎಫೆಕ್ಟ್ ಮಾಡುತ್ತೆ. ಬಟ್ ಹೆಪಟೈಟಿಸ್ ಎ ಥರ ಅದು ಆಹಾರದಿಂದಾಗಲಿ ಅಥವಾ ನೀರಿನಾಗಲಿ ಅದು ಸ್ಪ್ರೆಡ್ ಆಗಲ್ಲ. ಹೆಪಟೈಟಿಸ್ ಬಿಗೆ ಯೂಶ್ವಲಿ ಸ್ಪ್ರೆಡ್ ಆಗೋ ರೀತಿ ಅಂತ ಹೇಳಿದ್ರೆ ಬ್ಲಡ್ ಮೂಲಕ, ಅಂದರೆ ನಮ್ಮ ರಕ್ತದ ಮೂಲಕ ಅದು ಸ್ಪ್ರೆಡ್ ಆಗುತ್ತೆ. ಯಾವ್ಯಾವ ಸನ್ನಿವೇಶಗಳಲ್ಲಿ ಅದು ಸ್ಪ್ರೆಡ್ ಆಗ್ಬೋದು ಅಂತ ಹೇಳಿದ್ರೆ, ಕಾಮನ್ ಆಗಿ ನಮ್ಮ ತಾಯಿಯಿಂದ ಮಕ್ಕಳಿಗೆ ಅಥವಾ ತಾಯಿಯಿಂದ ಮಗುವಿಗೆ ಹೆರಿಗೆ ಸಮಯದಲ್ಲಿ ಟ್ರಾನ್ಸ್ಮಿಟ್ ಆಗೋ ಚಾನ್ಸಸ್ ಇರ್ತದೆ. ಯಾಕೆ ಅಂತ ಹೇಳಿದ್ರೆ, ನಮ್ಮ ಇಂಡಿಯಾದಲ್ಲಿ, ಭಾರತದಲ್ಲಿ ಆಲ್ಮೋಸ್ಟ್ 3% ಜನಗಳಿಗೆ ಈ ಹೆಪಟೈಟಿಸ್ ಬಿ ರೋಗಾಣುಗಳು ಬ್ಲಡ್ಡಲ್ಲಿ ಇರೋ ಚಾನ್ಸಸ್ ಇರ್ತದೆ. ಬಟ್ ಮೋಸ್ಟ್ ಆಫ್ ದೆಮ್ ಅವ್ರು ಯಾರು ಡಯಾಗ್ನೋಸಿಸ್ ಇನ್ನೂ ಆಗಿರಲ್ಲ, ಅವ್ರಿಗೆ ಇನ್ನೂ ತಿಳುವಳಿಕೆ ಇರಲ್ಲ ಹೆಪಟೈಟಿಸ್ ಬಿ ತಮಗಿದೆ ಅಂತೇಳಿ. ಆದ್ರೂ ನಮ್ಮ ಸರ್ಕಾರ ಪ್ರತಿಯೊಂದು ಗರ್ಭಿಣಿ ಹೆಂಗಸಿಗೂ ಟೆಸ್ಟ್ ಮಾಡಬೇಕು ಅಂತ ಪ್ರಯತ್ನ ಪಡ್ತಿದೆ. ಕೆಲವು ಜಿಲ್ಲಾ ಆಸ್ಪತ್ರೆ ಆಗಲಿ ತಾಲೂಕು ಆಸ್ಪತ್ರೆಯಲ್ಲಿ ಹೆಪಟೈಟಿಸ್ ಬಿ ಟೆಸ್ಟ್ ಮಾಡಲಿಕ್ಕೆ ಸಾಕಷ್ಟು ಉಪಯೋಗಗಳನ್ನು ಅವರು ನಡೆಸ್ಕೊಡ್ತಿದ್ದಾರೆ. ಸೊ ಹೆಪಟೈಟಿಸ್ ಬಿ ಇದ್ದಾಗ ಕೆಲವು ಲಕ್ಷಣಗಳಿರ್ತದೆ ಗರ್ಭಿಣಿಯರಲ್ಲಿ. ಅದರಲ್ಲಿ ಆ ಟೈಮ್ನಲ್ಲಿ ಅವರಿಗೆ ಟ್ರೀಟ್ಮೆಂಟ್ ಕೊಟ್ಟರೆ ಹೆಪಟೈಟಿಸ್ ಬಿ ಮಗುವಿಗೆ ಬರದೇ ಇರೋ ಹಾಗೆ ತಡಿಬೋದು. ಆಗ ಹೆಪಟೈಟಿಸ್ ಬಿ ಆದರೆ ಟ್ರೀಟ್ಮೆಂಟ್ ತಗೊಳ್ಳಿಲ್ಲ, ಡೆಲಿವರಿ ಆಯಿತು ಅಂತ ಹೇಳಿದ್ರೆ ಕೆಲವೊಂದು ಸಮಯದಲ್ಲಿ ಹೆಪಟೈಟಿಸ್ ಬಿ ವೈರಾಣುಗಳು ಮಗುವಿನಲ್ಲಿ ಕಾಣಿಸ್ಕೊಳ್ಳೋಂಥ ಲಕ್ಷಣಗಳಿರ್ತದೆ. ಅಂಥ ಮಗುಗೆ ಮುಂದೆ ತೊಂದರೆ ಆಗ್ಬೋದು. ಅದನ್ನು ತಡೆಗಟ್ಟೋಕ್ಕೂ ಕೂಡ ನಮ್ಮ ಹತ್ರ ಬೇಕಾದಷ್ಟು ವಿಧಾನಗಳಿವೆ. ಅದಕ್ಕೆ ವ್ಯಾಕ್ಸಿನ್ ಇದೆ ಮತ್ತು ಚುಚ್ಚುಮದ್ದುಗಳಿವೆ. ಅದರಿಂದ ವೈರಸ್ ಟ್ರಾನ್ಸ್ಮಿಷನ್ ಆಗಲಿ ಅಥವಾ ಅದರ ಉಲ್ಬಣ ಆಗೋದಕ್ಕೆ ತಡಿಬೋದು. ಇನ್ನೊಂದು ವೇ ಅಂತ ಹೇಳಿದ್ರೆ ನಮ್ಮ ಲೈಂಗಿಕ ಸಂಪರ್ಕತೆ. ಯಾರಿಗೆ ಹೆಪಟೈಟಿಸ್ ಬಿ ಇದ್ದು ಅವರೊಂದಿಗೆ ಲೈಂಗಿಕ ಸಂಪರ್ಕತೆ ಹೊಂದಿದ್ರೆ ಅವರಿಗೆ ಹೆಪಟೈಟಿಸ್ ಬಿ ಟ್ರಾನ್ಸ್ಮಿಟ್ ಆಗೋ ಚಾನ್ಸಸ್ ಹೆಚ್ಚಾಗಿರ್ತದೆ. ಅದಲ್ದಿರ ನಮ್ಮ ಈ ನೀಡ್ಲಾಗಲಿ ಅಥವಾ ಸೂಜಿಗಳಾಗಲಿ ಅದನ್ನು ನಾವು ಬೇಕಾಬಿಟ್ಟು ಬಳಸೋದು, ಅದನ್ನು ಅಡಿಕ್ವೇಟಾಗಿ ಡಿಸ್ಪೋಸ್ ಮಾಡಿದಿರ ಅದರಿಂದ ಬೇರೆಯವ್ರಿಗೆ
ಚುಚ್ಚಿದಾಗ ಆ ಇನ್ಫೆಕ್ಷನ್ ಟ್ರಾನ್ಸ್ಮಿಟ್ ಆಗೋ ಚಾನ್ಸಸ್ ಇರ್ತದೆ. ಸೊ ಈ ಕೆಲವು ಗ್ರೂಪ್ ಆಫ್ ಪೇಷಂಟ್ಸಲ್ಲಿ ಇದು ಕಾಣಿಸ್ಕೊಳ್ಳೋ ಚಾನ್ಸಸ್ ಜಾಸ್ತಿ. ಸೊ ಇಂಥವ್ರು ಯೂಶ್ವಲಿ ಏನಾದರೂ ನಮ್ಗೇನಾದರೂ ಈ ಥರ ಏನಾದರೂ ಎಕ್ಸ್ಪೋಜರ್ ಆಗಿದ್ರೆ ಅಡಿಕ್ವೇಟ್ಲಿ ಫಸ್ಟ್ ಟೆಸ್ಟ್ ಮಾಡಿಸ್ಕೊಂಡಾಗ ಗೊತ್ತಾಗ್ತದೆ ಹೆಪಟೈಟಿಸ್ ಬಿ ಇದೆಯೋ ಇಲ್ವೋ. ಇಲ್ಲದೆ ಇರೋ ಸಮಯದಲ್ಲಿ ನಾವು ಹೇಗೆ ಪ್ರಿವೆಂಟ್ ಮಾಡ್ಬೋದು ಅಂದರೆ, ಒಂದು ವ್ಯಾಕ್ಸಿನ್, ಅದು ಹೆಪಟೈಟಿಸ್ ಬಿ ವ್ಯಾಕ್ಸಿನ್ ತೊಗೊಂಡ್ರೆ ಅದು ಯೂಶಲಿ 3 ಡೋಸಸ್ಸಲ್ಲಿ ತೊಗೋಬೋದು. ಒಂದು ಇವತ್ತು ತೊಗೊಂಡ್ರೆ ಮತ್ತೆ 1 ತಿಂಗಳಾದ್ಮೇಲೆ ಮತ್ತೆ 6 ತಿಂಗಳಾದ್ಮೇಲೆ ಆ ಡೋಸ್ ವ್ಯಾಕ್ಸಿನ್ ತೊಗೊಂಡ್ರೆ ಅದನ್ನು ಪ್ರಿವೆಂಟ್ ಮಾಡ್ಬೋದು. ಈಗ ಗುಣಲಕ್ಷಣಗಳೇನು ನಮ್ಮ ಹೆಪಟೈಟಿಸ್ ಬಿ ಬಂದಿದೆ ಅಂತೇಳಿ, ಸಾಮಾನ್ಯವಾಗಿ ಎಷ್ಟೋ ಜನಕ್ಕೆ ಇನ್ಫೆಕ್ಷನ್ ಇದ್ರೂ ಕೂಡ ಗುಣಲಕ್ಷಣಗಳು ಕಾಣಿಸ್ಕೊಳ್ಳೋದಿಲ್ಲ. ಸೊ ಅವರು ಕಂಪ್ಲೀಟ್ಲಿ ಎಸಿಂಪ್ಟಮ್ಯಾಟಿಕ್ ಆಗಿರ್ತಾರೆ. ಆ ಗುಣಲಕ್ಷಣಗಳು ಯಾವಾಗ ಬರ್ಬೋದು ಅಂತ ಹೇಳಿದ್ರೆ, ಕೆಲವೊಮ್ಮೆ ನಮಗೆ ಜಾಂಡಿಸ್ ಆಗಲಿ ಅಥವಾ ಲಿವರ್ ದುರ್ಬಲತೆ ಹೆಚ್ಚಾಗಿ, ಲಿವರ್ ಫೇಲಿಯರ್ ಆಗಿ, ಅದರಿಂದ ನಮಗೆ ಜಾಂಡಿಸ್ ಹೆಚ್ಚಾಗಿ ಅಥವಾ ಹೊಟ್ಟೆ ನೀರು ಕಾಣಿಸ್ಕೊಂಡಾಗ ಟ್ರೀಟ್ಮೆಂಟ್ ಸಮಯದಲ್ಲಿ ಗೊತ್ತಾಗ್ಬೋದು. ಬಟ್ ಅದು ತುಂಬ ಎಂಡ್ ಸ್ಟೇಜಲ್ಲಿ ಗೊತ್ತಾಗುತ್ತೆ. ಸೊ ಅದಕ್ಕೆ ಮುಂಚೆನೇ ನಮ್ಮ ಈ ಯಾವ ಚಾನ್ಸಸ್ಸಲ್ಲಿ ಗೊತ್ತಾಗ್ಬೋದು ಅಂತ ಹೇಳಿದ್ರೆ, ನಾವು ಯೂಶ್ವಲಿ ಸಾಮಾನ್ಯವಾಗಿ ವರ್ಷ ಟೆಸ್ಟ್ ಮಾಡಿಸಿದಾಗ ಲಿವರ್ ಫಂಕ್ಷನ್ ಟೆಸ್ಟ್ ಏನಾದರೂ ಮೊದಲೇ ಏನಾದರೂ ತೊಂದರೆ ಇತ್ತು ಅಥವಾ ಲಿವರಲ್ಲಿ ಏನಾದರೂ ತೊಂದರೆ ಕಾಣಿಸ್ಕೊಳ್ತು ಅಲ್ಟ್ರಾಸೌಂಡಲ್ಲಿ, ಸೊ ಆ ಮೂಲಕ ನಾವು ಎಚ್ಚೆತ್ಕೊಂಡು ಟೆಸ್ಟ್ ಮಾಡಿಸಿದ್ರೆ ಗೊತ್ತಾಗುತ್ತೆ ಹೆಪಟೈಟಿಸ್ ಬಿ ಇದೆಯೋ ಇಲ್ವೋ ಅಂತ. ಆ ಸಮಯದಲ್ಲಿ ಅಡಿಕ್ವೇಟ್ಲಿ ಟ್ರೀಟ್ಮೆಂಟ್, ಅಂದರೆ ಅದಕ್ಕೊಂದು ಮಾತ್ರೆನೂ ಇದೆ, ಅದರಿಂದ ಅದರ ವೈರಸ್ನ ಸೈಕಲ್ ಸ್ಟಾಪ್ ಮಾಡ್ಬೋದು, ಅದರಿಂದ ಬಾಡಿಯಲ್ಲಿ ವೈರಸ್ ಇನ್ಫೆಕ್ಷನ್ನು ಕಮ್ಮಿ ಮಾಡ್ಬೋದು, ಅದರಿಂದ ವೈರಸ್ನಿಂದ ಉಲ್ಬಣವಾಗುವಂಥ ಲಿವರ್ ಪ್ರಾಬ್ಲಮ್ಸಿಂದ ದೂರ ಆಗ್ಬೋದು. ಸೊ ಹೆಪಟೈಟಿಸ್ ಬಿ ಅನ್ನೋದು ಎಷ್ಟೋ ಜನಕ್ಕೆ ಏನಾಗುತ್ತೆ ಅಂತ ಗೊತ್ತಾಗಿದ ತಕ್ಷಣ ಅಯ್ಯೋ ನಮಗೆ ಹೆಪಟೈಟಿಸ್ ಬಿ ಇದೆ, ಅಥವಾ ಯಾರಿಗಾದ್ರೂ ಗೊತ್ತಾಯಿತು ಅಂದರೆ ಹೆಪಟೈಟಿಸ್ ಬಿ ಇದೆ ಅವ್ರು ಮುಟ್ಬಾರ್ದು, ಆ ಥರ ಎಲ್ಲ ಮಾಡೋಕ್ಕೆ ಹೋಗಬಾರ್ದು. ಅದೆಲ್ಲ ಈ ಅಸಹಿಷ್ಣುತೆ ಅಂತ ಬೇಕಾಗಿರಲ್ಲ. ಅದು ಟ್ರೀಟಬಲ್ ಡಿಸೀಸು, ಪ್ರಿವೆಂಟಬಲ್ ಡಿಸೀಸು. ಸೊ ಟ್ರೀಟ್ಮೆಂಟು, ಡಯಾಗ್ನೋಸಿಸ್ ಅಡಿಕ್ವೇಟ್ ಟೈಮಲ್ಲಿ ಆದರೆ ಅದನ್ನು ಪ್ರಿವೆಂಟ್ ಕೂಡ ಮಾಡ್ಬೋದು. ಅದೇ ರೀತಿ ಬೇರೆಯವ್ರಿಗೆ ಹರಡೋದನ್ನು ನಿಲ್ಲಿಸ್ಬೋದು. ಇದು ಇಂಥ ವಿಷಯದಲ್ಲಿ ಏನಂತ ಹೇಳಿದ್ರೆ, ಈಗ ಒಬ್ಬ ಮನುಷ್ಯನಿಗೆ ಏನಾದರೂ ಬಂದಿದೆ ಅಂತ ಹೇಳಿದ್ರೆ ಸಾಕಷ್ಟು ಮುಂಜಾಗ್ರತೆ ಕ್ರಮಗಳನ್ನ ತೊಗೋಬೋದು. ಅದಲ್ದಿರ ಅವರ ಫ್ಯಾಮಿಲಿಲಿ ಯಾರಿಗೂ ಬರದೇ ಇರೋ ಥರನೂ ನೋಡ್ಕೋಬೋದು. ಈಗ ಯಾರಿಗಾದ್ರೂ ಟೆಸ್ಟ್ ಬಂದಿದ್ರೆ ಅವರ ಫ್ಯಾಮಿಲಿ ಮೆಂಬರ್ಸ್, ಅಂದರೆ ತಂದೆ ತಾಯಿ ಅಥವಾ ಅಕ್ಕ ತಂಗೀರು ಅಥವಾ ಮಕ್ಕಳನ್ನ ಟೆಸ್ಟ್ ಮಾಡಿಸೋದು ಇಂಪಾರ್ಟೆಂಟ್. ಅವ್ರನ್ನ ಏನಾದರೂ ಅವ್ರದ್ದಲ್ಲಿ ವೈರಸ್ ಲಕ್ಷಣಗಳಿದ್ರೆ ಅವ್ರಿಗೆ ಟ್ರೀಟ್ಮೆಂಟ್ ಬೇಕಾ ಅಂತ ಡಿಸೈಡ್ ಮಾಡಬೇಕಾಗತ್ತೆ. ಸೊ ಅವರು ಯಾವುದಾದ್ರೂ ಹೆಪಟಾಲಜಿಸ್ಟ್ ಆಗಲಿ ಅಥವಾ ಫಿಸಿಷಿಯನ್ ಆಗಲಿ ಭೇಟಿ ಮಾಡಿದ್ರೆ ಅವ್ರಿಗೆ ಟ್ರೀಟ್ಮೆಂಟ್ ಬೇಕಾ ಬೇಡವಾ ಅಂತ ಡಿಸೈಡ್ ಮಾಡ್ಬೋದು. ಯೂಶ್ವಲಿ ಅವರೆಲ್ಲ ಏನು ಗುಣಲಕ್ಷಣಗಳಿರಲ್ಲ ಅಂಥವ್ರಿಗೆ ಟ್ರೀಟ್ಮೆಂಟಿಂದ, ವ್ಯಾಕ್ಸಿನಿಂದ ಈ ರೋಗ ಬರದಿರೋ ಥರ ತಡಿಬೋದು. ಧನ್ಯವಾದಗಳು ಡಾಕ್ಟರ್ ವಿನಯ್. ಇವಾಗ ಡಾಕ್ಟರ್ ರವಿ ಅವರು ಡಾಕ್ಟರ್ ವಿನಯ್ ಅವರು ಫಸ್ಟು ತುಂಬ ಚೆನ್ನಾಗಿ ಹೇಳ್ಕೊಟ್ರು. ಹೆಪಟೈಟಿಸ್ ಬಿ ಯಾವ ಥರ ಪ್ರೆಸೆಂಟ್ ಆಗುತ್ತೆ, ಅದರ ಗುಣಲಕ್ಷಣಗಳೇನು, ಅದಕ್ಕೆ ಏನೇನು ಚಿಕಿತ್ಸೆಗಳು ಲಭ್ಯವಿದೆ, ಇದ್ರ ಬಗ್ಗೆ ತುಂಬ ವಿವರವಾಗಿ ಹೇಳ್ಕೊಟ್ರು. ಈಗ ನಾವು ಡಾಕ್ಟರ್ ರವಿ ಅವರ ಬಳಿ ಹೋಗೋಣ. ಹೆಪಟೈಟಿಸ್ ಸಿ ಮತ್ತು ಹೆಪಟೈಟಿಸ್ ಬಿ ಇವೆರಡರಲ್ಲಿ ಏನಾದರೂ ಅಂತರ ಇದೆಯಾ? ಚಿಕಿತ್ಸೆಯಲ್ಲಿ ಏನಾದರೂ ಬೇರೆ ಬೇರೆ ಆಗುತ್ತಾ? ಅಥವಾ ಆಮೇಲೆ ಇದು ಹೇಗೆ ಕಾಣ್ಕೊಳ್ಳುತ್ತೆ, ಅದರಲ್ಲಿ ಏನಾದರೂ ಬೇರೆ ಬೇರೆ ಆಗುತ್ತಾ? ಎರಡರಲ್ಲಿ ಯಾವುದು ತುಂಬ ಕ್ಯಾನ್ಸರ್ ಆಗೋ ಚಾನ್ಸಸ್ ಜಾಸ್ತಿ, ಆ ಥರ ಏನಾದರೂ ಇದೆಯಾ? ಇದ್ರ ಬಗ್ಗೆ ಇವಾಗ ಡಾಕ್ಟರ್ ರವಿ ಅವರು ನಮಗೆ ಹೇಳ್ಕೊಡ್ತಾರೆ. ಸೊ ಹೆಪಟೈಟಿಸ್ ಎ ಮತ್ತು ಹೆಪಟೈಟಿಸ್ ಬಿ ಅಲ್ವಾ? ಸೊ ಹೆಪಟೈಟಿಸ್ ಎ ಅನ್ನೋದು ನಾನು ಮುಂಚೆ ಹೇಳಿದಾಗೆ ಅದು ಒಂಥರ ಬೇಗನೆ ಕಾಣಿಸ್ಕೊಳುತ್ತೆ. ಅಕ್ಯೂಟ್ ಡಿಸೀಸ್ ಅಂತ ಹೇಳ್ತೀವಿ. ಸೊ 30 ಡೇಸ್ ಹೇಳಿದೆ, 30 to 45 ಡೇಸಲ್ಲಿ ಇನ್ನೂ ಇನ್ಫೆಕ್ಷನ್ ಆಯಿತು ಅಂದರೆ ಪೇಷಂಟ್ಗೆ ಜಾಂಡಿಸ್ ಥರ ಬರುತ್ತೆ. ಸೊ ತಂತಾನೆ ಕಾಣಿಸ್ಕೊಳುತ್ತೆ, ಆಯಿತಾ? ಹೆಪಟೈಟಿಸ್ ಎ ಬಂದಾಗ ಹೇಗಿರ್ತಾರೆ ಮನುಷ್ಯರು ಅಂದರೆ, ನಾನು ಹೇಳಿದ್ನಲ್ಲ ಲಾಸ್ಟ್, ಮೈಕೈ ನೋವಾಗೋದು, ಒಂಥರ ಸುಸ್ತಾಗೋದು, ಹೊಟ್ಟೆಲಿ ಒಂಥರ ನೋವು ಥರ ಆಗೋದು. ಆ ಟೈಮಲ್ಲಿ ನೀವು ಯಾರಾದರೂ ಡಾಕ್ಟರ್ ಹತ್ರ ಹೋಗಿ ಡಾಕ್ಟರ್ ಏನಾದರೂ ಲಿವರ್ ಫಂಕ್ಷನ್ ಟೆಸ್ಟ್ ಮಾಡಿದರೆ ಲಿವರ್ ಫಂಕ್ಷನ್ ಟೆಸ್ಟ್ ಸ್ವಲ್ಪ ಏರ್ಪೇರಾಗಿರುತ್ತೆ, ಅಥವಾ ಕಣ್ಣಿಗೆ ಆಲ್ರೆಡಿ ಜಾಂಡಿಸ್ ಬಂದುಬಿಟ್ಟಿರುತ್ತೆ. ಅದು ಡ್ಯೂರೇಷನ್, ಇನ್ಫೆಕ್ಷನ್ ಬಂದಿರೋದ್ರಿಂದ ಹಿಡಿದು ಡಿಸೀಸ್ದು ಗುಣಲಕ್ಷಣ ಕಾಣಿಸ್ಕೊಳ್ಳೋದು ತುಂಬ ಕಮ್ಮಿ ಟೈಮ್ ಇರುತ್ತೆ. ಅದಾದಮೇಲೆ ತಂತಾನೆ ನಿಧಾನಕ್ಕೆ ಕಮ್ಮಿ ಆಗಿಬಿಡುತ್ತೆ. ತುಂಬ ಅಗ್ರೆಸಿವ್ ಅಂದರೆ ತುಂಬ ಫಾಸ್ಟಾಗಿ ಸ್ಪ್ರೆಡ್ ಆಗ್ತಿಲ್ಲ ಅಂದರೆ ತಂತಾನೆ ಕಮ್ಮಿ ಆಗಿಬಿಡುತ್ತೆ ಮೋಸ್ಟ್ ಆಫ್ ದ ಟೈಮ್ಸ್. ಆದರೆ ಹೆಪಟೈಟಿಸ್ ಬಿ ಹಾಗಲ್ಲ. ಹೆಪಟೈಟಿಸ್ ಬಿ ನಮ್ಮೊಳಗೆ ಇದ್ಬಿಟ್ಟು ಗೊತ್ತೇ ಆಗಲಿಕ್ಕಿಲ್ಲ, ಒಂದೇ ಸರಿ ಅದು ಕಾಂಪ್ಲಿಕೇಶನ್ಸಲ್ಲೇ ಕಾಣಿಸ್ಕೋಬೋದು. ಏನು ಕಾಂಪ್ಲಿಕೇಶನು? ಈ ಲಿವರ್, ಹೊಟ್ಟೆಲಿ ನೀರು ಬರೋದಾಯಿತು, ಲಿವರಲ್ಲಿ ಕ್ಯಾನ್ಸರ್ ಬರೋದಾಯಿತು, ರಕ್ತ ವಾಂತಿ ಆಗೋದಾಯಿತು. ಸೊ ನಾವು ಯಾಕೆ ಆಯಿತು ಅಂತ ನೋಡೋಕೆ ಹೋದಾಗ ಹೆಪಟೈಟಿಸ್ ಬಿ ಪಾಸಿಟಿವ್ ಬರ್ಬೋದು.
ಹೆಪಟೈಟಿಸ್ ಎ ಹಾಗಲ್ಲ. ಈ ಗುಣಲಕ್ಷಣಗಳು ಕಾಣಿಸ್ಕೊಳ್ಳೋದು ತುಂಬ ಕಮ್ಮಿ. ಹೀಗೆ ಯಾರಿಗೆ ಮಾಡ್ಬೋದು ಅಂದರೆ ಯಾರಿಗೆ ಈ ಇಮ್ಯುನೋ ಕಾಂಪ್ರಮೈಸ್ ಸ್ಟೇಟ್ ಅಂತೀವಿ, ಯಾರ್ಯಾರು ಈ ಕಿಡ್ನಿ ಡಿಸೀಸಿಂದ ಬಳದಿರ್ತಾರೋ ಅಂಥವ್ರಿಗೆ ಅದು ಸಿವಿಯರ್ ಡಿಸೀಸ್ ಕಾಣಿಸ್ಕೋಬೋದಾಗಲಿ, ಬಟ್ ಲಾಂಗ್ ಟರ್ಮಲ್ಲಿ ಹೆಪಟೈಟಿಸ್ ಎ ಜಾಸ್ತಿ ಎಫೆಕ್ಟ್ ಮಾಡಲ್ಲ. ಹೆಪಟೈಟಿಸ್ ಬಿ ಇದು ನಮ್ಮ ಒಳಗೆ ಎದ್ಬಿಟ್ಟು ನಮ್ಗೆ ಗೊತ್ತು ಕೂಡ ಆಗೋದಿಲ್ಲ, ಒಂದೇ ಒಂದ್ಸರಿ ಸೀರಿಯಸ್ ಆಗೇನೆ ಹೊರಗೆ ಬರ್ಬೋದು. ಅದಕ್ಕೆ ಯಾಕೆ ನಾವು ಈ ವರ್ಲ್ಡ್ ಹೆಪಟೈಟಿಸ್ ಡೇ ಥೀಮ್ ಏನು ಅಂತಂದರೆ ಹೆಪಟೈಟಿಸ್ ಕಾಂಟ್ ವೇಟ್, ಅಂದರೆ ಹೆಪಟೈಟಿಸ್ ಯಾರಿಗೂ ಕಾಯಲ್ಲ ಅಂತ. ಸೊ ಇವಾಗ 2 ವರ್ಷದಿಂದ ಕೋವಿಡ್ ಅಂತ ನಾವು ಅದ್ರ ಬಗ್ಗೆನೇ ನಾವು ಧ್ಯಾನ ಕೊಟ್ಬಿಟ್ಟು ಎಲ್ಲ ನಾವು ಅಟೆನ್ಷನ್ ಕೋವಿಡ್ ಬಗ್ಗೆ ಕೊಟ್ಬಿಟ್ಟು, ಆದರೆ ಹೆಪಟೈಟಿಸ್ ಹೆಪಟೈಟಿಸ್ ಅಲ್ಲಿ ನಿಂತ್ಕೊಂಡಿರಲ್ಲ. ಈ 2 ವರ್ಷದಲ್ಲೂ ಯಾರಿಗೆ ಹೆಪಟೈಟಿಸ್ ಬಿ ಇರುತ್ತೋ ಅವ್ರಿಗೆ ಹೆಪಟೈಟಿಸ್ ಬಿ ಇದ್ದೇ ಇರುತ್ತೆ, ಮುಂದೆನೂ ಅಷ್ಟೇ. ಸೊ ಯಾರ್ಯಾರಿಗೆ ಮನೇಲಿ ಯಾರಿಗಾದ್ರೂ ಹೆಪಟೈಟಿಸ್ ಬಿ ಪಾಸಿಟಿವ್ ಇತ್ತು ಅಂತ ಆದರೆ, ಸೊ ನಮ್ಮ ಕ್ಲೋಸ್ ಫ್ಯಾಮಿಲಿಯಲ್ಲಿ ಯಾರಿಗಾದ್ರೂ ಪಾಸಿಟಿವ್ ಇತ್ತು, ಹೆಪಟೈಟಿಸ್ ಬಿ ಇತ್ತು ಅಂತ ಆದರೆ ಅಂಥವ್ರು ಟೆಸ್ಟ್ ಮಾಡಿಸ್ಕೋಬೇಕು. ಟೆಸ್ಟ್ ಮಾಡಿಸ್ಕೊಂಡ್ರೆ 2 ಬರುತ್ತೆ, ಪಾಸಿಟಿವ್ ಇರುತ್ತಾ ನೆಗೆಟಿವ್ ಇರುತ್ತಾ. ನೆಗೆಟಿವ್ ಇದ್ದರೆ ಅವರಿಗೆ ವ್ಯಾಕ್ಸಿನೇಷನ್ ತೊಗೊಳ್ಳಿ ಅಂತ ಹೇಳ್ತೀವಿ. ಸೊ ನೆಗೆಟಿವ್ ಇದ್ದರೆ. ಪಾಸಿಟಿವ್ ಇತ್ತು ಅಂತಂದರೆ ಆ ಪಾಸಿಟಿವ್ ಇದ್ದಾಗನೇ ಟ್ರೀಟ್ಮೆಂಟ್ ಕೊಡಬೇಕು ಅಂತೇನೂ ಇಲ್ಲ. ಪಾಸಿಟಿವ್ ಇದ್ದಾಗ ಲಿವರ್ಗೆ ಎಫೆಕ್ಟ್ ಆಗಿದನೋ ಇಲ್ಲೋ, ಯಾವ ಪ್ರಮಾಣದಲ್ಲಿ ಹೆಪಟೈಟಿಸ್ ಬಿ ಇದೆ, ಹೆಪಟೈಟಿಸ್ ಬಿ ಪ್ರಮಾಣ ತುಂಬ ಇದ್ದರೆ ಅಥವಾ ಆಲ್ರೆಡಿ ಲಿವರ್ಗೆ ಎಫೆಕ್ಟ್ ಆಗಿದ್ದರೆ ಅವಾಗ ಮಾತ್ರ ಅವ್ರಿಗೆ ಟ್ಯಾಬ್ಲೆಟ್ಸ್ ಕೊಡ್ತೀವಿ. ಸೊ ಇದು ಹೆಪಟೈಟಿಸ್ ಎ ಹೆಪಟೈಟಿಸ್ ಬಿ ಕಂಪೇರ್ ಮಾಡೋದಾದರೆ, ಹೆಪಟೈಟಿಸ್ ಎ ತಂತಾನೇ ರಿಸೋಲ್ವ್ ಆಗಿಬಿಡುತ್ತೆ, ತಂತಾನೇ ವಾಸಿ ಆಗಿಬಿಡುತ್ತೆ. ಬಟ್ ಹೆಪಟೈಟಿಸ್ ಬಿಗೆ ಟ್ರೀಟ್ಮೆಂಟ್ ಕೊಡಬೇಕೋ ಬೇಡವೋ ಅಂತ ತಜ್ಞರು ಹೇಳ್ತಾರೆ ನಮಗೆ. ಓಕೆ, ಧನ್ಯವಾದಗಳು ಡಾಕ್ಟರ್ ರವಿ. ಈಗ ಅದೇ ಪ್ರಕಾರ ನೀವು ಹೇಳಿದ್ರಿ ಹೆಪಟೈಟಿಸ್ ಎ ಪ್ರಮುಖವಾಗಿ ಜಲದಿಂದ ಬರತಕ್ಕಂಥದ್ದು, ಶುಚಿತೆಯನ್ನು ಅಂದರೆ ಕಂಟ್ಯಾಮಿನೇಟೆಡ್, ಅದೇ ಮೇನ್ಲಿ ಸ್ವಚ್ಛತೆಯನ್ನು ಕಾಪಾಡ್ಕೊಳ್ಳೋದು ಬರೋದು. ನೆಕ್ಸ್ಟು ಹೆಪಟೈಟಿಸ್ ಬಿ ಅದು ರಕ್ತ ಹಾಗೂ ಲೈಂಗಿಕ ಸಂಪರ್ಕದಿಂದ ಬರುತ್ತೆ ಅಂತ ಡಾಕ್ಟರ್ ವಿನಯ್ ಅವರು ಅವಾಗಲೇ ಹೇಳಿದರು. ನೀವು ಇವಾಗ ಸೊ ಹೆಪಟೈಟಿಸ್ ಎ ಮತ್ತು ಹೆಪಟೈಟಿಸ್ ಬಿ ಮಧ್ಯದ ಇರತಕ್ಕಂಥ ಅಂತರವನ್ನು ಹೇಳಿಕೊಟ್ರಿ. ಇದು ಹೇಗೆ ಪ್ರೆಸೆಂಟ್ ಆಗುತ್ತೆ, ಇದರಲ್ಲಿರೋ ಗುಣಲಕ್ಷಣಗಳೇನು, ಇದಕ್ಕೇನು ಚಿಕಿತ್ಸೆ. ಹೆಪಟೈಟಿಸ್ ಎ ತನ್ನಿಂದ ತಾನೇ ಗುಣಮುಖರಾಗ್ಬೋದು, ಬಟ್ ಹೆಪಟೈಟಿಸ್ ಬಿ ಅಲ್ಲಿ ಆ ಆಪ್ಷನ್ ಸಂಖ್ಯೆ ಕಮ್ಮಿ ಅಂತ ಹೇಳಿದ್ರಿ. ಅದೇ ಪ್ರಕಾರ ಈಗ ಹೆಪಟೈಟಿಸ್ ಸಿ ಮತ್ತು ಹೆಪಟೈಟಿಸ್ ಬಿಗೆ ಏನಂತರ, ಅದು ಹೇಗೆ ಕಾಣಿಸ್ಕೊಳ್ಳುತ್ತೆ, ಅದಕ್ಕೇನು ಟ್ರೀಟ್ಮೆಂಟ್ ಇದೆ, ಚುಚ್ಚುಮದ್ದು ಇದೆಯಾ ಅಥವಾ ಶಸ್ತ್ರಚಿಕಿತ್ಸೆ ಇದೆಯಾ ಅಥವಾ ಬೇರೆ ಏನಾದರೂ ಔಷಧಿಗಳಿದೆಯಾ, ಅದು ಗುಣಲಕ್ಷಣಗಳು ರೋಗದ ಗುಣಲಕ್ಷಣಗಳು ಕಂಡು ಬರಬೇಕಾದ್ರೆ ಎಷ್ಟು ಸಮಯ ಬೇಕಾಗುತ್ತೆ, ಕಂಡು ಬಂದಾದಮೇಲೆ ಬೇರೆ ಏನಾದರೂ ಸಮಸ್ಯೆಗಳಿದೆಯಾ ಅದಕ್ಕೆ, ಹೆಪಟೈಟಿಸ್ ಬಿ ಮತ್ತು ಹೆಪಟೈಟಿಸ್ ಸಿ ಇವೆರಡರಲ್ಲಿ ಏನಾದರೂ ಅಂತರ ಇದೆಯಾ ಅಥವಾ ಎರಡು ಆಲ್ಮೋಸ್ಟ್ ಸೇಮೇನಾ? ಈ ಮುಂಚೆ ಹೆಪಟೈಟಿಸ್ ಸಿ ಇದೆ ಅಂತ ನಮ್ಗೆ ಗೊತ್ತಿಲ್ಲದಾಗ ಏನಾಗ್ತಿತ್ತು ಅಂತಂದರೆ, ಲಿವರ್ ಫಂಕ್ಷನ್ ಟೆಸ್ಟ್ ಮಾಡಿಸ್ತಾ ಇದ್ವಿ. ಲಿವರ್ ಫಂಕ್ಷನ್ ಟೆಸ್ಟಲ್ಲಿ ಏನೋ ಏರ್ಪೇರ್ ಇರ್ತಾ ಇತ್ತು. ಹೆಪಟೈಟಿಸ್ ಎ ಟೆಸ್ಟ್ ಮಾಡ್ತಾ ಇದ್ವಿ, ನೆಗೆಟಿವ್ ಬರ್ತಾ ಇತ್ತು. ಹೆಪಟೈಟಿಸ್ ಬಿ ಮಾಡ್ತಾ ಇದ್ವಿ, ನೆಗೆಟಿವ್ ಬರ್ತಾ ಇತ್ತು. ಸೊ ಯಾವಾಗ ಹೆಪಟೈಟಿಸ್ ಸಿ ನಮಗೆ ಗೊತ್ತಿರಲಿಲ್ಲ, ಅದನ್ನು ಕಂಡುಹಿಡ್ದಿರಲಿಲ್ಲ ಇನ್ನು, ಅದಕ್ಕೆ ನಾನ್ ಎ ನಾನ್ ಬಿ ಅಂತ ಹೆಸರು ಕೊಟ್ಬಿಡ್ತಾ ಇದ್ವಿ. ಅದು ಯಾರಿಗೆ ಜಾಸ್ತಿ ಇರ್ತಿತ್ತು ಅಂತಂದರೆ, ಯಾರು ಬ್ಲಡ್ ಟ್ರಾನ್ಸ್ಫ್ಯೂಷನ್ ಮಾಡಿಸ್ಕೊಂಡಿರ್ತಾರೋ ಸೊ ಅಂಥವ್ರಿಗೆ ಈ ಲಕ್ಷಣಗಳು ಕಾಣಿಸ್ತಾ ಇದ್ವು. ಸೊ ಕಾಲಕ್ರಮೇಣ ಅದು ಹೆಪಟೈಟಿಸ್ ಸಿ ಇಂದ ಅಂತ ಗೊತ್ತಾಯಿತು. ಸೊ ಹೆಪಟೈಟಿಸ್ ಸಿ ಅಂತ ಬಂತು. ಅದು ಯಾರಿಗಿದು ಕಾಮನ್ ಆಗಿ ಬರುತ್ತೆ ಅಂದರೆ, ಹೆಪಟೈಟಿಸ್ ಬಿ ಥರನೇ, ಬಟ್ ಹೆಪಟೈಟಿಸ್ ಥರನೇ ಅಲ್ಲ, ಬಿ ಥರನೇ ಇದು ಕೂಡ ಬ್ಲಡ್ಡಿಂದ ಬರೋಂಥದ್ದು. ಸೊ ಬ್ಲಡ್ ಟ್ರಾನ್ಸ್ಫ್ಯೂಷನ್, ಅದಕ್ಕೆ ಇವಾಗ ಏನು ಮಾಡ್ತಿದ್ರು, ಮುಂಚೆ ಹೆಪಟೈಟಿಸ್ ಸಿನ ಬ್ಲಡ್ ಟ್ರಾನ್ಸ್ಫ್ಯೂಷನಲ್ಲಿ ನೋಡ್ತಾ ಇರಲಿಲ್ಲ. ಇತ್ತೀಚೆಗೆ ಹೇಗೆ ನಾವು ಬೇರೆ ಕಾಯಿಲೆಗಳನ್ನ ಬ್ಲಡ್ಡಲ್ಲಿ ಇದೇನಾ ಇಲ್ಲ ಅಂತ ಬ್ಲಡ್ ಟ್ರಾನ್ಸ್ಫ್ಯೂಷನ್ಕಿಂತ ಮುಂಚೆ ಮಾಡ್ತಾರೋ, ಈ ಥರ ಹೆಪಟೈಟಿಸ್ ಸಿ ಇವಾಗ ಆಲ್ ಬ್ಲಡ್ ಬ್ಯಾಂಕ್ಸ್ ವಿಲ್ ಡೂ ಇಟ್. ಸೊ ಮಾಡೇ ಮಾಡ್ತಾರೆ. ಸೊ ಹೆಪಟೈಟಿಸ್ ಇಲ್ಲಂದರೆ ಮಾತ್ರ ಬ್ಲಡ್ ಕೊಡ್ತಾರೆ. ಸೊ ಇವಾಗ ಏನು ಮಾಡ್ತಾರೆ, ಕೆಲವೊಬ್ರು ಬ್ಲಡ್ ಡೊನೇಷನ್ ಮಾಡ್ತಾ ಇರ್ತಾರಲ್ಲ, ಸೊ ಬ್ಲಡ್ ಡೊನೇಷನ್ ಮಾಡ್ತಾ ಇರುವಾಗ ಕೆಲವೊಬ್ರಿಗೆ ರಿಪೋರ್ಟ್ಸ್ ಬರ್ತವೆ, ನಿಮ್ಗೆ ಇದು ಪಾಸಿಟಿವ್ ಇದೆ, ಇದು ಪಾಸಿಟಿವ್ ಇದೆ ಅಂತ. ಮುಂಚೆ ಬರೀ ಹೆಪಟೈಟಿಸ್ ಸಿ ಇರ್ತಿರಲ್ಲ, ಹೆಪಟೈಟಿಸ್ ಸಿ ಇದೇನೇ ಇಲ್ಲ ಅವ್ರಿಗೂ ಇನ್ಫಾರ್ಮ್ ಮಾಡ್ತಾರೆ. ಹೆಪಟೈಟಿಸ್ ಸಿ ಲಕ್ಷಣಗಳು ಯಾವ ಥರ ಇರ್ತವೆ ಅಂತಂದರೆ, ಕೆಲವೊಬ್ಬರಿಗೆ ಅದು ಗೊತ್ತಿಲ್ಲದೇ ಇರ್ಬೋದು. ಎಂಥವ್ರಿಗಿದು ಈ ಡ್ರಗ್ಸ್ ಯೂಸ್ ಮಾಡ್ತಾರೆ. ನಮ್ಮ ದೇಶದಲ್ಲಿ ಕೆಲವೊಂದು ಪ್ರಾಂತ್ಯಗಳಲ್ಲಿ IV ಡ್ರಗ್ಸ್ ಅಂತ ಹೇಳ್ತೀವಿ. ನಾರ್ತ್ ಈಸ್ಟ್ ಆಯಿತು, ನಾರ್ತ್ ಇಂಡಿಯಾದ ಉತ್ತರ ಭಾರತದಲ್ಲಿ ಆಯಿತು, ಕೆಲವೊಂದು ಪ್ರಾಂತ್ಯಗಳಲ್ಲಿ ಅದು ಅಂತ ಸೆಲೆಕ್ಟೆಡ್ ಪ್ಲೇಸಸಲ್ಲಿ ಜಾಸ್ತಿ ಇದೆ. ಪಂಜಾಬ್, ಇಲ್ಲಿ ಕರ್ನಾಟಕದಲ್ಲಿ ಆದರೆ ಕೆಲವೊಂದು ಎಥಿನಿಸಿಟಿ, ಕೆಲವೊಂದು ಜನರಲ್ಲಿ ಈ ಹಾಕ್ಸ್ಕೊಂತಾರಲ್ಲ, ಕೆಲವೊಂದು ಜನಜಾತಿಗಳಲ್ಲಿ ಹಾಕ್ಸ್ಕೊಂತಾರೆ. ಸೊ ಅಂಥದ್ರಲ್ಲಿಯೂ ಹೆಪಟೈಟಿಸ್ ಬಿ ಹೆಪಟೈಟಿಸ್ ಸಿ ಸ್ವಲ್ಪ ಕಾಮನ್ ಇರುತ್ತೆ. ಸೊ ಅಂಥದ್ರಲ್ಲಿ ಟೆಸ್ಟ್ ಮಾಡಿಸಿದ್ರೆ ಹೆಪಟೈಟಿಸ್ ಸಿ ಜಾಸ್ತಿ ಇದು ಸಿಗ್ಬೋದು. ಸೊ ಅದೊಂದು ಇಂಪಾರ್ಟೆಂಟ್ ಫ್ಯಾಕ್ಟರ್. ಹಾಕ್ಸ್ಕೊತೀವಿ, ಸೊ ಅದೊಂದು ಇಂಪಾರ್ಟೆಂಟ್. ಸೊ ಎಲ್ಲಿ ಬೇಕಾರಲ್ಲಿ ಹಾಕ್ಸ್ಕೊಳ್ಳೋದು ಅಂಥವೆಲ್ಲ ಮಾಡ್ಲಿಕ್ಕೆ ಹೋಗಬಾರ್ದು.
ಹೆಪಟೈಟಿಸ್ ಸಿ ಬ್ಲಡ್ಡಲ್ಲಿ ಇದ್ರೂ ಕೂಡ ಗೊತ್ತಿಲ್ಲದೇ ಅದು ವರ್ಷಾನುಗಟ್ಟಲೆ ಇದ್ಬಿಡ್ಬೋದು. ಸೊ ಪೇಷಂಟ್ ಬಂದಾಗ ಅದೇ ಅವಾಗಲ ಹೆಪಟೈಟಿಸ್ ಬಿ ಹೇಳಿದಾಗ ಸೊ ಎದಕ್ಕಾಯಿತು ಇದು ಲಿವರ್ ಡಿಸೀಸ್, ಲಿವರ್ ಪ್ರಾಬ್ಲಮ್ ಯಾಕೆ ಬಂತು ಅಂತ ನಾವು ಬುಡ ಹುಡುಕ್ಲಿಕ್ಕೆ ಹೋದಾಗ ಹೆಪಟೈಟಿಸ್ ಸಿ ಇಂದ ಆಗಿದೆ ಅಂತ ಗೊತ್ತಾಗುತ್ತೆ. ಸೊ ಅದಕ್ಕೆ ಈಗ ಏನು ಅಂತಂದ್ರೆ ನಾವು ಅದನ್ನ ತಡೆಗಟ್ಟಬೇಕು. ಸೊ ಲಿವರ್ ಇದು ಹೆಪಟೈಟಿಸ್ ಬಿ ಸಿ ಇಂದ ಲಿವರ್ ಡಿಸೀಸ್ ಆಗಿದೆ ಅಂದ್ರೆ ನಿನ್ನೆ ಮೊನ್ನೆ ಬಂದಿರೋದಂತಲ್ಲ, ಅದು ವರ್ಷಾನ್ಗಟ್ಲೆ ಹಿಂದೆಯಿಂದ ಬಂದಿರುತ್ತೆ. ಒಂದು 10-15 ವರ್ಷ ಹಿಂದಿಂದ ಬಂದಿರುತ್ತೆ. ಒಂದು 10-15 ವರ್ಷ ಮನುಷ್ಯನಲ್ಲಿ ಇರುತ್ತೆ, ಆದ್ಮೇಲೆ ಹೋಗಿ ಅದು ಲಿವರ್ ಡಿಸೀಸ್ ಮಾಡುತ್ತೆ. ಸೊ ನಾವು ಈ 15 ವರ್ಷದಲ್ಲಿ ಸುಮ್ಮನೆ ಕೂಡ್ಲಿಕ್ಕೆ ಆಗಲ್ಲ. ಅದನ್ನೇ ಹೇಳಿದ್ದು ಹೆಪಟೈಟಿಸ್ ಕಾಂಟ್ ವೇಟ್. ಹೆಪಟೈಟಿಸ್ ಯಾರಿಗೂ ಇಲ್ಲದಲ್ಲ. ಸೊ ಆ ಟೈಮಲ್ಲಿ ನಾವು ಅದನ್ನ ಆದಷ್ಟು ಬೇಗ ಕಂಡು ಹಿಡಿದು ಟ್ರೀಟ್ಮೆಂಟ್ ತಗೋಬೇಕು. ಕೆಲವೊಬ್ಬರಿಗೆ ಈ ಹೈ ರಿಸ್ಕ್ ಪಾಪ್ಯುಲೇಷನ್ ಅಂತ ಹೇಳ್ತೀವಿ. ಹೈ ರಿಸ್ಕ್ ಅಂತಂದ್ರೆ ಇದೇ ಹೇಳಿದ್ನಲ್ಲ, ಎಲ್ಲ ಹಚ್ಚಿ ಹಾಕ್ಸ್ಕೊಳ್ಳೋದೊಂದು ಗುಂಪು ಜನಾಂಗನೇ ಇರುತ್ತೆ. ಅಂಥವ್ರಾಯ್ತು, ಐ ವಿ ಡ್ರಗ್ ಅಬ್ಯೂಸರ್ಸ್ ಆಯ್ತು, ಸಮಲೈಂಗಿಕ ಮಾಡ್ತಾರಲ್ಲ ಅಂಥವ್ರಿಗಾಯ್ತು, ಸೊ ಬ್ಲಡ್ ಆಫನ್ ಆಗಿ ಡೊನೇಟ್ ಮಾಡ್ತಾ ಇರ್ತಾರೆ, ಬ್ಲಡ್ ಕೊಡ್ತಾನೆ ಇರ್ತಾರೆ, ಅಂಥವ್ರಾಯ್ತು. ಇವರೆಲ್ಲ ಹೈ ರಿಸ್ಕ್ ಗ್ರೂಪ್ಸ್. ಸೊ ಅಂಥವ್ರಿಗೆಲ್ಲ ನಾವು ಅಗ್ರೆಸಿವ್ ಆಗಿ ಟೆಸ್ಟ್ ಮಾಡಬೇಕಾಗುತ್ತೆ. ಸೊ ಅಂಥವ್ರಿಗೆ ಹೆಪಟೈಟಿಸ್ ಸಿ ಇದ್ರೆ ಟ್ರೀಟ್ಮೆಂಟ್ ಮಾಡಬೇಕಾಗುತ್ತೆ. ಯಾವಾಗ ಹೆಪಟೈಟಿಸ್ ಸಿ ಅಂತ ಕಂಡು ಹಿಡಿದ್ರೋ ಅದು ಟ್ರೀಟ್ಮೆಂಟು ಒಂದು ಸಮಸ್ಯೆ ಆಗಿತ್ತು. ಏನು ಕೊಡಬೇಕು ಟ್ರೀಟ್ಮೆಂಟು ಅಂತ. ಸೊ ಯಾವಾಗ ಸ್ಟಾರ್ಟ್ ಆಗಿತ್ತಿದ್ದು ಅವಾಗ ಚುಚ್ಚುಮದ್ದು ಇದು ಏನದು ಇಂಜೆಕ್ಷನ್ ಕೊಡ್ತಾ ಇದ್ವಿ. ಇಂಟರ್ಫಿಯರೋನ್ ಅಂತ ಇಂಜೆಕ್ಷನ್ ಬರ್ತಾ ಇತ್ತು. ಸೊ ಇನ್ಫೆಕ್ಷನ್ ಅದು ತುಂಬಾ ಜನ ಹೆದರೋರು ಆ ಇಂಜೆಕ್ಷನ್ ತಗೊಳ್ಳಿಕ್ಕೆ. ಯಾಕಂದ್ರೆ ಅದು ರಕ್ತ ಕಣಗಳೆಲ್ಲ ಕಮ್ಮಿ ಮಾಡ್ಬಿಡೋದು, ಆಮೇಲೆ ಜ್ವರ ಬರೋದು, ಅಡ್ಮಿಟ್ ಆಗೋದೆಲ್ಲ ಆಗ್ತಾ ಇತ್ತು. ಒಂದು ಏನು ಒಳ್ಳೇದಾಗಿದೆ ಹೆಪಟೈಟಿಸ್ ಸಿ ಅಲ್ಲಿ ಅಂತಂದ್ರೆ ಈಗ ತುಂಬಾ ಈಸಿ ಟ್ರೀಟ್ಮೆಂಟ್ ಆಗ್ಬಿಟ್ಟಿದೆ. ಪೇಷಂಟಿಗೆ ಹೆಪಟೈಟಿಸ್ ಸಿ ಇದೆ ಅಂತ ಗೊತ್ತಾದ್ರೆ, ಲಿವರ್ಗೆ ಏನೋ ಅಫೆಕ್ಟ್ ಮಾಡಿಲ್ಲ ಅಂತ ಗೊತ್ತಾದ್ರೆ, ದಿನಕ್ಕೆ ಒಂದು ಗುಳಿಗೆ ತಗೊಂಡ್ರೆ ಸಾಕು. 12 ವಾರದಿಂದ 24 ವಾರ ಡಿಪೆಂಡಿಂಗ್ ಆನ್ ಯಾವ ತರ ಇದೆ ಇನ್ಫೆಕ್ಷನ್ ಅಂತ ನೋಡ್ಬಿಟ್ಟು ಡಾಕ್ಟರ್ಸ್ ಹೇಳ್ತಾರೆ ನಿಮಗೆ ದಿನಕ್ಕೆ ಒಂದು ಗುಳಿಗೆ. 12 ವಾರ ಅಂದ್ರೆ ಅಪ್ಪಪ್ಪ ಅಂದ್ರೆ 3 ತಿಂಗಳು. 3 ತಿಂಗಳಲ್ಲಿ ನಿಮ್ಗೆ ಹೆಪಟೈಟಿಸ್ ಸಿ ಕಂಪ್ಲೀಟ್ ಕ್ಯೂರ್ ಆಗಿಬಿಡುತ್ತೆ. ಹೆಪಟೈಟಿಸ್ ಸಿ ಅಲ್ಲಿ ಮುಂಚೆ ತುಂಬಾ ವೆರೈಟಿಗಳಿದಾವೆ. ಟ್ರೀಟ್ಮೆಂಟ್ ಮಾಡೋಕ್ಕಿಂತ ಮುಂಚೆ ಯಾವ ಹೆಪಟೈಟಿಸ್ ಸಿ ಇದೆ, ಇದು ಯಾವ ವೈರಾಣಲ್ಲೂ ಕೂಡ ಒಂದು ಟೈಪ್ ಇದೆ ಅಂತ ನೋಡ್ತಾ ಇದ್ವಿ. ಈಗ ಟ್ರೀಟ್ಮೆಂಟ್ ಎಷ್ಟು ಸಿಂಪಲ್ ಆಗಿಬಿಟ್ಟಿದೆ ಹೆಪಟೈಟಿಸ್ ಸಿ ಇದು ಅಂತಂದ್ರೆ, ನಾವು ಅದನ್ನ ಇವಾಗ ಟೆಸ್ಟ್ ಮಾಡಿಸಿಲ್ಲ ಅಂದ್ರೂ ನಡೀತದೆ. ಸೊ ಎಲ್ಲದಕ್ಕೂ ಸೇರಿನೇ ಒಂದು ಟ್ರೀಟ್ಮೆಂಟ್ ಬಂದ್ಬಿಟ್ಟಿದೆ, ಆಯ್ತಾ. ಸೊ ಹೆಪಟೈಟಿಸ್ ಸಿ, ಅದಕ್ಕೆ ಜನರಿಗೆ ಹೆಪಟೈಟಿಸ್ ಸಿ ಇದೆ ಅಂತ ಸುಮ್ಮನೆ ಗಾಬರಿ ಪಡ್ಕೊಂಡು ಡಾಕ್ಟರ್ ಹತ್ರ ಹೋಗಿಲ್ದಂಗೆ ನಂದು ಇಷ್ಟೇ ಮುಗ್ದು ಹೋಯ್ತು, ನಂಗೆ ಲಿವರ್ ತೊಂದರೆ ಬಂದೇ ಬರುತ್ತೆ ಅಂತ ಯಾರು ದಯವಿಟ್ಟು ಭಾವಿಸ್ಬಾರ್ದು. ಹೆಪಟೈಟಿಸ್ ಸಿ ಇದ್ರೆ ಯಾರು ನಿಮಗೆ ಕಾನ್ಫಿಡೆಂಟ್ ಡಾಕ್ಟರ್ ಇರ್ತಾರೋ, ಯಾರು ನಿಮಗೆ ಡಾಕ್ಟರ್ ಇಷ್ಟ ಆಗ್ತಾರೋ ಅಂತರ ಹತ್ರ ಹೋಗಿ ಟ್ರೀಟ್ಮೆಂಟ್ ತಗೊಂಡ್ರೆ ಒಂದು 3 months ಅಲ್ಲಿ ಕಂಪ್ಲೀಟ್ ಆಗಿ ಗುಣಮುಖರಾಗ್ಬಿಡ್ತೀರ. ಧನ್ಯವಾದ ಡಾಕ್ಟರ್ ರವಿ. ಇವಾಗ ನೀವು ಹೇಳಿದ್ರಿ ಹೆಪಟೈಟಿಸ್ ಸಿ ಬಂದಾದಮೇಲೆ ಪ್ರತಿಯೊಬ್ಬರು ಆಪ್ರೇಷನ್ನೇ ಆಗಬೇಕು, ಟ್ರಾನ್ಸ್ಪ್ಲಾಂಟೇ ಆಗಬೇಕು ಅಂತ ಇಲ್ಲ ಅಂತ ಹೇಳಿದ್ರಿ. 3 ತಿಂಗಳು ಔಷಧಿಗಳನ್ನು ಮಾತ್ರೆಗಳನ್ನು ತೊಗೊಂಡ್ಬಿಟ್ರೆ ಸಂಪೂರ್ಣವಾಗಿ ಗುಣಮುಖರಾಗ್ಬೋದು ಅಂತ ಹೇಳಿದ್ರಿ. ಹಾಗಿದ್ರೆ ಯಾವ ಪೇಷಂಟ್ಗಳಲ್ಲಿ ಬೇಕಾಗುತ್ತೆ, ಯಾವ ಪೇಷಂಟ್ಗಳಲ್ಲಿ ಬರೀ ಮಾತ್ರೆಗಳಿಂದ ಗುಣಮುಖರಾಗ್ತದೆ ಅಂತ ಹೇಗೆ ಇದು ಮಾಡ್ತೀರಾ? ಈಗ ಜನರಲ್ ಒಂದು ಭಾವನೆ, ಯಾರು ನಮ್ಗೆ ಬರ್ತಾರೆ, ನಮ್ಮ ಹತ್ರ ಬರ್ತಾರೆ, ಲಿವರ್ ಪ್ರಾಬ್ಲಮ್ ಬರ್ತಾರೆ, ಕೇಳ್ತಾರೆ, ಸರ್ ನಮ್ದು ಎಷ್ಟು ಲಿವರ್ ಡ್ಯಾಮೇಜ್ ಆಗಿದೆ, 90% ಆಗಿದೆನಾ, 100% ಆಗಿದೆನಾ, 50% ಉಳಿದಿದೆನಾ? ಅದು ಆ ಥರ ಆಗಲ್ಲ. ಆ್ಯಕ್ಚುಲಿ ಲಿವರ್ ಎಫೆಕ್ಟ್ ಆಗಿದೆನೋ ಇಲ್ಲ ಅಂತ ಹೇಳ್ಬಲ್ವಿ ನಾವು. ಲಿವರ್ ಎಷ್ಟು ದೊಡ್ಡದಿರ್ತದೆ, ಇಷ್ಟು ಈ ಒಂದು ಭಾಗ ಎಫೆಕ್ಟ್ ಆಗಿದೆ, ಇನ್ನೊಂದು ಭಾಗ ಎಫೆಕ್ಟ್ ಆಗಿದೆ, ಆ ಥರ ಆಗಲ್ಲ. ಇನ್ವಾಲ್ವ್ ಆದರೆ ಎಲ್ಲ ಲಿವರ್ ಇನ್ವಾಲ್ವ್ ಆಗುತ್ತೆ. ಯಾವ ಭಾಗ ಇನ್ವಾಲ್ವ್ ಆಗಿದೆ ಅಂದರೆ ಅಕಸ್ಮಾತ್ ಅದು ಕ್ಯಾನ್ಸರ್ ಬಂದಿದ್ರೆ ಮಾತ್ರ ಆ ಭಾಗದಲ್ಲಿ ಮಾತ್ರ ಕ್ಯಾನ್ಸರ್ ಇದೆ ಅಂತ ಹೇಳ್ಬಲ್ವಿ. ಆಗಲಿ ಹೆಪಟೈಟಿಸ್ ಸಿ ಇದೆ, ನಿಮ್ದು 10% ಲಿವರ್ ಮಾತ್ರ ಡ್ಯಾಮೇಜ್ ಆಗಿದೆ, ಇನ್ನು 90% ಲಿವರ್ ಡ್ಯಾಮೇಜ್ ಆಗಿಲ್ಲ ಅಂತ ಹೇಳಿಕ್ ಬರಲ್ಲ. ಲಿವರ್ ನಿಮ್ದು ಕೆಲಸ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಲಿವರ್ ಹೆಂಗಿದೆ ಆರ್ಗನು ಅಂತಂದ್ರೆ ಅದು ತಂತಾನೆ ಕೆಲಸ ಮಾಡ್ತಾ ಇರುತ್ತೆ. ಒಂದು ಸ್ವಲ್ಪ ಅದಕ್ಕೆ ಎಫೆಕ್ಟ್ ಆದ್ರೂ ಬೇರೆ ಕಡೆ ತನ್ನ ಕೆಲಸ ಜಾಸ್ತಿ ಮಾಡ್ಕೊಂಡು ಅದು ಎಫೆಕ್ಟ್ ಮಾಡಿಸಲ್ಲ. ಸೊ ಫಸ್ಟ್ ಏನು ಮಾಡುತ್ತೆ, ಅದು ಲಿವರ್ ಫಂಕ್ಷನ್ ಅಲ್ಲಿ ಎನ್ಸೈಮ್ಸ್ ಅಂತ ಹೇಳ್ತೀವಿ, ಎನ್ಸೈಮ್ ಸ್ವಲ್ಪ ಜಾಸ್ತಿ ಆಗುತ್ತೆ. ಸೊ ಅದೇನಾಗುತ್ತೆ ಅಂದರೆ ನಮ್ಮದು ದೇಹ ಹೆಪಟೈಟಿಸ್, ಯಾವುದೇ ಹೆಪಟೈಟಿಸ್ಗೆ ಅದನ್ನ ಅದೇ ನಿರೋಧಕ ಮಾಡ್ತಾ ಇದೆ. ರೋಗ ನಿರೋಧಕ ಶಕ್ತಿ ಇರುತ್ತೆ ಲಿವರಲ್ಲಿ. ಅದು ರೋಗ ನಿರೋಧಕ ಶಕ್ತಿ ಯಾವಾಗ ಕಮ್ಮಿ ಆಗುತ್ತೆ, ವೈರಸ್ದು ಕೆಪಾಸಿಟಿ ಜಾಸ್ತಿ ಆಗುತ್ತೋ ಅವಾಗ ನಮಗೆ ಇವೆಲ್ಲ ಎಫೆಕ್ಟ್ ಕಾಣಿಸ್ತವೆ. ಯಾವ ಥರ ಕಾಣಿಸ್ತವೆ? ಜಾಂಡಿಸ್ ಆಗ್ಬೋದು. ಜಾಂಡಿಸ್ ಆಗ್ಬಿಟ್ಮೇಲೆ ತಂತಾನೆ ಕಮ್ಮಿ ಆಗ್ಬೋದು. ಹೆಪಟೈಟಿಸ್ ಎ ಥರ ಆದಾಗ ಹೆಪಟೈಟಿಸ್ ಸಿ ಥರದ್ದು ಒಂದೊಂದ್ಸರಿ ಜಾಂಡಿಸ್ ಆಗಿ ತಂತಾನೆ ಕಮ್ಮಿ ಆಗಿಬಿಡುತ್ತೆ. ಅದು ಭಾಳ ರೇರ್ ಚಾನ್ಸ್. ಆದರೆ ಹೆಪಟೈಟಿಸ್ ಸಿ ವೈರಸ್ಸಲ್ಲಿ ಪಾಪ ಲಿವರ್ ಕೆಲಸ ಮಾಡ್ತಾ ಇರುತ್ತೆ ಎಷ್ಟು ದಿವಸ ಅಂತ ಮಾಡುತ್ತೆ, ನಾವು ಟ್ರೀಟ್ಮೆಂಟ್ ಕೊಟ್ಟಿಲ್ಲ ಅಂದರೆ ಅದಕ್ಕೂ ಒಂಥರ ಕೆಲಸ ಮಾಡ್ಲಿಕ್ಕೆ ಆಗೋದಿಲ್ಲ. ಅವಾಗ ಹೊಟ್ಟೆಲಿ ನೀರು ತುಂಬಿಕೊಳ್ಳೋದು, ರಕ್ತವಾಂತಿ ಆಗೋದು, ಆಮೇಲೆ ಎನ್ಸೆಫಾಲೋಪತಿ ಅಂತೀವಿ, ಕನ್ಫ್ಯೂಷನ್, ಮುಂಪು ಬರೋದು, ಕಾಲು ಊತ ಬರೋದು, ಈ ಥರ ಎಲ್ಲ ಆಗುತ್ತೆ. ಈ ಥರ ಆಗಲ್ದೇನೆ ಮುಂಚೆನೇ ಟ್ರೀಟ್ಮೆಂಟ್ ತೊಗೊಂಡ್ಬಿಟ್ರೆ ಲಿವರ್ ಸೇಫ್. ಒಂದು ಸರಿ ಈ ಥರ ಆಯಿತು ಅಂತಂದರೆ ಲಿವರ್ ಟ್ರಾನ್ಸ್ಪ್ಲಾಂಟೇಷನ್ ಒಂದೇ ಗತಿ ಇತ್ತು. ಬಟ್ ಕೆಲವೊಂದು ಸ್ಟಡೀಸ್ ನೋಡಿಸಿದಾವೆ ಈ ಥರ ಆಗಿ ಟ್ರೀಟ್ಮೆಂಟ್ ತೊಗೊಂಡ್ರೂ ಲಿವರ್ ಟ್ರಾನ್ಸ್ಪ್ಲಾಂಟೇಷನ್ ತಡೆಗಟ್ಬೋದು ಅಂತ.
ಬಟ್ ನಮ್ದ್ರಲ್ಲಿ ಏನಾಗ್ಬಿಟ್ಟಿದೆ, ಜನರಿಗೆ ಹೆದರಿಕೆ, ಹ್ಮ್. ಡಾಕ್ಟರ್ ಹತ್ರನೇ ಬರಲ್ಲ. ಆಯ್ತಪ್ಪ ಹೆಪಟೈಟಿಸ್ ಸಿ ಇದೆ, ಬಂದಿಲ್ಲ, ಓಕೆ. ಒಂದು ಸ್ವಲ್ಪ ಎಫೆಕ್ಟ್ ಆಗಿದ್ದಾಗ ಬಂದ್ರೂ ಲಿವರ್ ಅಂದರೆ ಒಂದು ಸ್ವಲ್ಪ ಎಫೆಕ್ಟ್ ಆಗಿದೆ ಲಿವರ್ಗೆ, ಒಂದು ಸ್ವಲ್ಪ ಡಿಕಾಂಪನ್ಸೇಷನ್ ಆಗಿದೆ. ಡಿಕಾಂಪನ್ಸೇಷನ್ ಅಂತ ಹೇಳಿದ್ನಲ್ಲ, ನೀರು ತುಂಬಿಕೊಳ್ಳೋದಾಯ್ತು, ಅದಾಯ್ತು. ಆ ಟೈಮ್ ಬಂದಾಗೂ ಕೆಲವೊಂದು ಸ್ಟಡೀಸ್ ಅಲ್ಲಿ ಟ್ರೀಟ್ಮೆಂಟ್ ಕೊಟ್ಟು ನೋಡಿದ್ರೆ ಟ್ರಾನ್ಸ್ಪ್ಲಾಂಟ್ ಪ್ರಿವೆಂಟ್ ಮಾಡ್ಬೋದಾಗಿದೆ. ಬಟ್ ಜನ ಆ ಟೈಮಲ್ಲೂ ಬರಲ್ಲ. ಅನ್ಫಾರ್ಚುನೇಟ್ಲಿ ಏನಂದ್ರೆ ಜನ ಹೆದರ್ಕೊಂಡು ಮನೇಲಿ ಕೂತ್ಬಿಡ್ತಾರೆ. ಕೊನೆಗೆ ICU ಟೈಮಲ್ಲಿ ಹೋಗಲ್ಲಿ ಬರ್ತಾರೆ. ಅವಾಗ ನಾವು ಏನು ಮಾಡೋಕ್ಕೆ ಚಾನ್ಸಸ್, ಟ್ರೀಟ್ಮೆಂಟ್ ಇಲ್ಲ. ಅವಾಗೂ ಟ್ರೀಟ್ಮೆಂಟ್ ಕೊಡ್ತೀವಿ, ಬಟ್ ಟ್ರಾನ್ಸ್ಪ್ಲಾಂಟೇಷನ್ ಒಂದು ಆಪ್ಷನ್, ಬೆಸ್ಟ್ ಆಪ್ಷನ್ ಫಾರ್ ಲಾಂಗ್ ಟರ್ಮ್ ಸರ್ವೈವಲ್ ಅಂತ ಹೇಳ್ತೀವಿ. ಸೊ ಈಗ ಏನು ಮಾಡಬೇಕು ಜನ ಅಂದರೆ, ಹೆಪಟೈಟಿಸ್ ಸಿ ಇದೆ ಅಂತ ಗೊತ್ತಾದ್ಮೇಲೆ ದಯವಿಟ್ಟು ನಮ್ಮನ್ನ ಅಥವಾ ಯಾವುದಾದ್ರೂ ತಜ್ಞ ವೈದ್ಯರನ್ನು ಕಾಂಟ್ಯಾಕ್ಟ್ ಮಾಡಿ ಅದಕ್ಕೆ ಸೂಕ್ತವಾದ ಟ್ರೀಟ್ಮೆಂಟ್ ತಗೊಳ್ಳಿ ವಿತಿನ್ ಟೈಮ್, ಸೊ ದಟ್ ಡಿಸೀಸ್ ಪ್ರೋಗ್ರೆಸ್ ಆಗೋದಿಲ್ಲ. ಒಂದು ಸರಿ ಏನಾದರೂ ಇಷ್ಟು ಸಿವಿಯರ್ ಡಿಸೀಸ್ ಆಗೋಯ್ತು ಅಂತಂದರೆ ಆವಾಗೂ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಆವಾಗೂ ಟ್ರಾನ್ಸ್ಪ್ಲಾಂಟ್ ಇಸ್ ಅನ್ ಆಪ್ಷನ್. ಸೊ ಮೇನ್ ಏಮ್ ಈಸ್ ಟು ಪ್ರಿವೆಂಟ್ ದ ಟ್ರಾನ್ಸ್ಪ್ಲಾಂಟೇಷನ್. ಮೇನ್ ಏಮ್ ನಮ್ದು ಏನು ಏಮು ಅಂತಂದರೆ, ನೀವು ಆ ಲೆವೆಲ್ವರೆಗೆ ಹೋಗಬಾರ್ದು, ಅದ್ರ ಒಳಗೇನೆ ಟ್ರೀಟ್ಮೆಂಟ್ ಮಾಡ್ಕೊಳ್ಳೋದು ಅನ್ನೋದು ನನ್ನ ಏಮ್. ತುಂಬ ಧನ್ಯವಾದಗಳು ಡಾಕ್ಟರ್ ರವಿ. ಜನಸಾಮಾನ್ಯರಿಗೆ ಅರ್ಥವಾಗೋ ಥರ ತುಂಬ ವಿವರವಾಗಿ ಹಾಗೂ ತುಂಬ ಡಿಟೇಲಾಗಿ ಅದನ್ನು ಎಕ್ಸ್ಪ್ಲೇನ್ ಮಾಡಿದ್ದೀರಾ. ಇವಾಗ ಡಾಕ್ಟರ್ ವಿನಯ್ ಹತ್ರ ಹೋಗೋಣ. ಡಾಕ್ಟರ್ ರವಿ ಅವರು ಹೇಳಿದರು, ಇವಾಗ A, B, C ಈ ಮೂರರಲ್ಲಿ ಏನು ಅಂತರ ಇದೆ, ಯಾವ ರೀತಿಯ ತೋರಿಸ್ಕೊಳ್ಳುತ್ತವೆ, ಏನು ಗುಣಲಕ್ಷಣಗಳಿರುತ್ತವೆ. ಅದೇ ಥರ ಹೆಪಟೈಟಿಸ್ E ಇದರಲ್ಲಿ ಏನು ಗುಣಲಕ್ಷಣಗಳಿರುತ್ತೆ, ಇದು ಹೇಗೆ ಪ್ರೆಸೆಂಟ್ ಆಗುತ್ತೆ, ಇದಕ್ಕೆ ಏನೇನು ಚಿಕಿತ್ಸೆಗಳು ಅವಲಭ್ಯವಿದೆ, ಸ್ವಲ್ಪ ನೀವು ತಿಳಿಸ್ಕೊಡ್ಬೇಕು. ವಿದ್ಯಾಧರ್ ಅವರೇ, ಇದು ಹೆಪಟೈಟಿಸ್ ಸಿ ಅನ್ನೋದು ಇದು ಒಂದು ವೈರಸ್ ಇನ್ಫೆಕ್ಷನ್. ಇದು ಸಿಮಿಲರ್ ಟು ಹೆಪಟೈಟಿಸ್ ಸಿ. ಅಂದರೆ ಹೆಪಟೈಟಿಸ್ ಸಿ ಥರನೇ ಇದು ನಮ್ಮ ಸ್ವಚ್ಛತೆ ಮೇಂಟೈನ್ ಮಾಡದಿರೋದ್ರಿಂದ, ನಮ್ಮ ನೀರಿನ ಮೂಲಕ, ಅಂದರೆ ನೀರು ಕಂಟಾಮಿನೇಟ್ ಆಗಿದ್ರೆ ಅದನ್ನು ಕುಡಿಯೋದ್ರ ಮೂಲಕ ಅಥವಾ ಊಟ ತಿಂಡಿ ಮೂಲಕ ಇದು ಹರಡುತ್ತೆ. ಹೆಚ್ಚಾಗಿ ಇಂಡಿಯಾದಲ್ಲೂ ತುಂಬ ಕೇಸುಗಳು ಕಾಣಿಸ್ಕೊಳ್ಳುತ್ತೆ. ಯಾಕಂದರೆ ಹೈಜೀನ್ ಪ್ರಾಕ್ಟೀಸಸ್ ಇಲ್ಲದೇ ಇರೋ ಜಾಗದಲ್ಲಿ ಜಾಸ್ತಿ. ಸೊ ಹೆಪಟೈಟಿಸ್ ಇ ಯಾರ್ಯಾರಿಗೆ ಬರ್ಬೋದು, ಯೂಶ್ವಲಿ ಕಾಮನ್ ಆಗಿ ಚಿಕ್ಕ ಮಕ್ಕಳಲ್ಲಿ ಕಾಣಿಸ್ಕೊಳ್ಳುತ್ತೆ. ಅವ್ರಿಗೆ ಅತಿ ಹೆಚ್ಚು ಟ್ರಾನ್ಸ್ಮಿಷನ್ ಆಗೋ ಚಾನ್ಸಸ್ ಇರ್ತದೆ. ಅದೇ ರೀತಿ ಕೆಲವು ಗರ್ಭಿಣಿಯರಲ್ಲಿ ಕಾಣಿಸ್ಕೊಳ್ಳೋ ಚಾನ್ಸಸ್ ಇರ್ತದೆ. ಕೆಲವು ಅಡಲ್ಟ್ಸಲ್ಲಿ ಕೂಡ ಇದು ಕಾಣಿಸ್ಕೋಬೋದು. ಈಗ ಇದರಿಂದ ತೊಂದರೆ ಏನಾದರೂ ಆಗತ್ತಾ ಅಂತ ಹೇಳಿದ್ರೆ, ಈ ಹೆಪಟೈಟಿಸ್ ಎ ಥರನೇ ಇದು ಒಂದು ಸಲ ಬಂದು ಹೋಗುವಂಥ ಕಾಯಿಲೆ. ಹೆಪಟೈಟಿಸ್ ಎ ಥರ ಇದು ಹೆಪಟೈಟಿಸ್ ಇ ಕೂಡ ಸ್ವಲ್ಪ ಜ್ವರ, ಮೈಕೈ ನೋವು, ಸುಸ್ತು ಅದೆಲ್ಲ ಮಾಡುತ್ತೆ. ಸ್ವಲ್ಪ ಜಾಸ್ತಿ ಸಿವಿಯರಿಟಿ ಇದ್ದಾಗ ನಮಗೆ ಜಾಂಡಿಸ್ ಅಥವಾ ಕಾಮಾಲೆ ಕಾಣಿಸ್ಕೊಳ್ಳೋ ಚಾನ್ಸಸ್ ಇರ್ತದೆ. ಬಟ್ ಇದು ಸ್ವಲ್ಪ ಸಮಯಕ್ಕೆ ಮಾತ್ರ. ಯೂಶ್ವಲಿ ಒಂದು 2ರಿಂದ 3 ವಾರದೊಳಗೆ ಅದು ತನ್ನ ಎಫೆಕ್ಟ್ನ ಕಮ್ಮಿ ಆದಮೇಲೆ ಜಾಂಡಿಸ್ ಕೂಡ ಕಮ್ಮಿ ಆಗ್ತದೆ. ನಾವು ಈಗ ಇದಕ್ಕೇನಾದರೂ ಟ್ರೀಟ್ಮೆಂಟ್ ಇದೆಯಾ? ಹೆಪಟೈಟಿಸ್ ಇಗೆ ಯಾವುದೇ ಚುಚ್ಚುಮದ್ದು ಆಗಲಿ ಅಥವಾ ಗುಳಿಗೆಗಳಾಗಲಿ ಇಲ್ಲ. ಹೆಪಟೈಟಿಸ್ ಎ ಥರನೇ ಇದು ಫಸ್ಟು ಪ್ರಿವೆಂಟ್ ಮಾಡೋಕ್ಕೆ ನೋಡಬೇಕು. ಪ್ರಿವೆನ್ಷನ್ ಹೇಗೆ ಅಂದರೆ, ನಾವು ಕುದಿಸಿದಂಥ ನೀರು, ಚೆನ್ನಾಗಿರೋಂಥ ಸ್ವಸ್ಥ ಆಹಾರ ಇದನ್ನು ತಿನ್ನಬೇಕು ಮತ್ತು ಕುಡಿಬೇಕು. ಅದೇ ರೀತಿ ಯಾರಿಗಾದ್ರೂ ಇನ್ಫೆಕ್ಷನ್ ಇದ್ದರೆ ಅಡಿಕ್ವೇಟ್ಲಿ ನಾವು ಪ್ರೊಟೆಕ್ಷನ್ ತೊಗೊಂಡು ಅವ್ರನ್ನ ಆ ಡಿಸೀಸ್ನ ಒಂದು ಕಡೆ ಒಬ್ಬರಿಗಿಂತ ಇನ್ನೊಬ್ರಿಗೆ ಹರಡೋದಂತೆ ತಡಿಬೇಕಾಗ್ತದೆ. ನಾವು ಇನ್ಫೆಕ್ಷನ್ ಆದರೆ ಹೆದರೋ ಅವಶ್ಯಕತೆ ಇಲ್ಲ. ಅದಕ್ಕೆ ಮೇನ್ ಮೂರು ವೇ ಅಂತ ಹೇಳಿದ್ರೆ, ಒಂದು ರೆಸ್ಟ್ ಮಾಡುವಂಥದ್ದು, ಸೆಕೆಂಡ್ ಊಟ ಮತ್ತು ಆಹಾರದಲ್ಲಿ ಪೌಷ್ಟಿಕಾಂಶ ಇರುವಂಥ ಹೆಚ್ಚಿನ ಆಹಾರ ತಗೊಳ್ಬೇಕಾಗ್ತದೆ. ಅದು ಇದು ಅಂತ ರೆಸ್ಟ್ರಿಕ್ಷನ್ ಏನೂ ಬೇಕಾಗಿರಲ್ಲ. ಮತ್ತು ಮೂರನೇದು ಜಲ ಅಥವಾ ನೀರನ್ನು ಅಡಿಕ್ವೇಟಾಗಿ ಕುಡಿಬೇಕಾಗ್ತದೆ. ಸೊ ಇದರಿಂದ ಸಿಂಪ್ಟಮ್ಸ್ ಎಲ್ಲ ಯೂಶ್ವಲಿ ತಾನೇ ಕಮ್ಮಿ ಆಗೋ ಚಾನ್ಸಸ್ ಇರ್ತದೆ. ಸೊ ಹೆಪಟೈಟಿಸ್ ಎ ಥರನೇ ಹೆಪಟೈಟಿಸ್ ಇ ಕೂಡ ಸಾಮಾನ್ಯವಾಗಿ ಇಂಪ್ರೂವ್ ಆಗ್ತದೆ. ಅದೇ ಪ್ರೆಗ್ನೆಂಟ್ ಇದರಲ್ಲಿ ಯಾರು ಸ್ವಲ್ಪ ಹುಷಾರಾಗಿರಬೇಕು ಅಂತ ಹೇಳಿದ್ರೆ, ಹೆಚ್ಚಾಗಿ ಈ ಗರ್ಭಿಣಿಯರಲ್ಲಿ ಏನಾದರೂ ಈ ಕಾಮಾಲೆ ಲಕ್ಷಣಗಳು ಕಂಡು ಬಂದು ಅದರಲ್ಲಿ ಹೆಪಟೈಟಿಸ್ ಇ ಬಂತು ಅಂದರೆ ಅವರಿಗೆ ಸ್ವಲ್ಪ ಸೀರಿಯಸ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಅಂಥ ಪೇಷಂಟ್ಸು ತಮ್ಮ ಲಿವರ್ ತಜ್ಞರಲ್ಲಾಗಲಿ ಅಥವಾ ಫಿಸಿಷಿಯನಲ್ಲಾಗಲಿ ತೋರಿಸ್ಕೋಬೇಕಾಗ್ತದೆ. ಅವ್ರಿಗೆ ಅಡಿಕ್ವೇಟ್ಲಿ ಮಾನಿಟರ್ ಮಾಡಬೇಕಾಗೋ ಪರಿಸ್ಥಿತಿ ಬರ್ತದೆ. ಅಕಸ್ಮಾತ್ ಇದೆಲ್ಲ ಇಷ್ಟು ಸಾಮಾನ್ಯ ಹೋಗೋದ್ರೆ ಯಾಕೆ ಮಾತಾಡಬೇಕು ಅಂತ ಹೇಳಿದ್ರೆ, ಈಗ ಹೆಪಟೈಟಿಸ್ ಇ ಕೂಡ ಹೆಪಟೈಟಿಸ್ ಇ ಥರ ಎ ಥರ ಕೆಲವು ಜನಗಳಲ್ಲಿ ಸಿವಿಯರ್ ಇನ್ಫೆಕ್ಷನ್ ಕಾಸ್ ಮಾಡಿ ಲಿವರ್ನ ಫೇಲ್ಯೂರ್ ಮಾಡೋವಂಥ ಚಾನ್ಸಸ್ ಇರ್ತದೆ. ಸೊ ಅಂಥವ್ರು ಏನಾದರೂ ತುಂಬ ತೊಂದರೆ ಇದ್ದಾಗ ಅಂಥವರು ಫಸ್ಟು ಫಿಸಿಷಿಯನ್ ಆಗಲಿ ಅಥವಾ ಲಿವರ್ ಸ್ಪೆಷಲಿಸ್ಟ್ ಹತ್ರ ಆಗಲಿ ಬಂದು ಟ್ರೀಟ್ಮೆಂಟ್ ತೊಗೊಳೋದು ಇಂಪಾರ್ಟೆಂಟು. ಅದೇ ರೀತಿ ಅವರಿಗೆ
ಇನ್ನೂ ಸ್ವಲ್ಪ ಹೆಚ್ಚಾಗಿ ನಾವು ಕೇರ್ಫುಲ್ಲಾಗಿ ಮಾನಿಟರ್ ಮಾಡಬೇಕಾಗ್ತದೆ. ಅದೊಂದು ಇಂಪಾರ್ಟೆಂಟ್. ಧನ್ಯವಾದಗಳು ಡಾಕ್ಟರ್ ವಿನಯ್. ಕೊನೆಯದಾಗಿ ನೀವಿಬ್ಬರು ವೈದ್ಯರುಗಳಿಗೆ ತುಂಬ ಧನ್ಯವಾದಗಳು. ಹೆಪಟೈಟಿಸ್ ಎ, ಬಿ, ಸಿ, ಇ ಇವು ಯಾವ ಥರ ಕಂಡುಕೊಳ್ಳುತ್ತೆ, ಅದು ಯಾರಲ್ಲಿ ಜಾಸ್ತಿ ಕಾಮನ್ನು, ಅದು ಬಂದರೆ ಏನು ಮಾಡಬೇಕು, ಅದರ ಜೊತೆಗೇ ಸ್ವಚ್ಛತೆ ಮತ್ತು ನಿರ್ಮೂಲನೆ, ರಿಪೀಟೆಡಾಗಿ ಸೋಪ್ನಿಂದ ಅಥವಾ ಸಾಬೂನುಗಳಿಂದ ಕೈ ತೊಳೆಯೋದು, ಇದ್ರ ಬಗ್ಗೆ ಎಲ್ಲ ಹೆಪಟೈಟಿಸ್ ಎ ಮತ್ತು ಇ ಏನು ತಡೆಗಟ್ಟಬೇಕಾದ್ರೆ ಮಾಡಬೇಕಂತ ಕೆಲಸಗಳು ಮತ್ತು ಇದ್ರ ಬಗ್ಗೆ ಎಲ್ಲ ತಿಳಿಸ್ಬಿಟ್ಟಿದ್ದೀರಾ. ಸೊ ಕೊನೆಯದಾಗಿ ಈ ಮೆಸೇಜ್ ಏನು, ಏನಾದ್ರು ನೀವು ಪ್ರೇಕ್ಷಕರಿಗೆ ಏನಾದರೂ ಸಂದೇಶನ ಏನು ಕೊಡೋಕ್ಕೆ ಬಯಸ್ತೀರಾ? ಈಗ ಲಿವರ್ ಡಾಕ್ಟರ್ ಬಂದು ಲಿವರ್ ಬಗ್ಗೆ ಮಾತಾಡ್ತಾರೆ, ಹಾರ್ಟ್ ಡಾಕ್ಟರ್ ಹಾರ್ಟ್ ಬಗ್ಗೆ ಮಾತಾಡ್ತಾರೆ, ಕಿಡ್ನಿ ಡಾಕ್ಟರ್ ಕಿಡ್ನಿ ಬಗ್ಗೆ ಮಾತಾಡ್ತಾರೆ. ಸೊ ಇಷ್ಟೆಲ್ಲ ಏನು ಕಾಮನ್ ಅಂದರೆ ಹೆಲ್ದಿ ಲೈಫ್ ಸ್ಟೈಲ್, ಪೌಷ್ಟಿಕಾಂಶ ಇರೋದು ಊಟ ಮಾಡೋದು, ಅಲ್ಲಿ ಎಲ್ಲಿ ಬೇಕಾರಲ್ಲಿ ತಿಂದೇ ಇರೋದು, ಆಯಿತಾ, ಕೈ ತೊಳ್ಕೊಳ್ಳೋದು, ಕೋವಿಡ್ ಇರೋದ್ರಿಂದ ಎಲ್ಲರೂ ಕೈ ತೊಳ್ಕೊಳ್ಳೋದು, ಶುಚಿತ್ವ ಎಲ್ಲ ಗೊತ್ತಾಗಿದೆ. ಆಮೇಲೆ ರೆಗ್ಯುಲರ್ ಎಕ್ಸಸೈಸ್, ಇದಂತೂ ಬೇಕೇ ಬೇಕು ಯಾವುದೇ ಕಾಯಿಲೆ ಆಗಲಿ ಅಲ್ವಾ. ಸೊ ಅದರಂತೂ ಅದನ್ನು ಕಟ್ಟಿಟ್ಕೊಂಡ್ಬಿಡ್ಬೇಕು ಜನ. ಇಲ್ಲ ಅದೇ ಮಾಡ್ತಾ ಇಲ್ಲ ಅಂದರೆ ಅಟ್ಲೀಸ್ಟ್ ಯಾವಾಗಿಂದ ಆಗುತ್ತೋ ಅವಾಗಿಂದ ಶುರು ಮಾಡಿಬಿಡಿ. ಇವಾಗ ಇಷ್ಟು ದಿವಸ ಮಾಡಿಲ್ಲ ಅಂದರೆ ಓಕೆ, ಅದು ಆಗೋಯ್ತು, ಇವತ್ತಿಂದ ಶುರು ಮಾಡಿಬಿಡಿ. ಲಿವರ್ದಿಂದ ಪರ್ಟಿಕ್ಯುಲರ್ ಬೇಕಾಗಿದೆ ಅಂದರೆ ಅಗೇನ್ ಮತ್ತೆ ಅದೇ ಚೆನ್ನಾಗಿ ಒಳ್ಳೆಯ ಪೌಷ್ಟಿಕಾಂಶ ತಿನ್ನಬೇಕು, ರೆಗ್ಯುಲರ್ ಎಕ್ಸಸೈಸ್ ಮಾಡ್ತಾ ಇರಬೇಕು, ಎಷ್ಟಾಗುತ್ತೆ ಅಷ್ಟು. ಓಕೆ. ಹೆಪಟೈಟಿಸ್ ಅಲ್ಲಿ ಯಾರಿಗೆ ಹೆಪಟೈಟಿಸ್ ಬಿ, ಹೆಪಟೈಟಿಸ್ ಸಿ ಅಥವಾ ಟೆಸ್ಟ್ ಮಾಡಿಸಿಲ್ಲೋ, ಮನೇಲಿ ಯಾರಿಗಾದ್ರೂ ಹೆಪಟೈಟಿಸ್ ಬಿ, ಬೇರೆಯವ್ರಿಗೆ ಯಾರಾದ್ರೂ ಹೆಪಟೈಟಿಸ್ ಬಿ ಪಾಸಿಟಿವ್ ಇದ್ದರೆ ನೀವು ಚೆಕ್ ಮಾಡಿಸ್ಕೊಳ್ಳಿ. ಹೆಪಟೈಟಿಸ್ ಬಿ ನೆಗೆಟಿವ್ ಇದ್ದರೆ ಪ್ಲೀಸ್ ಅದಕ್ಕೊಂದು ವ್ಯಾಕ್ಸಿನೇಷನ್ ಇದೆ, ವ್ಯಾಕ್ಸಿನೇಷನ್ ಹಾಕ್ಸ್ಕೊಳ್ಳಿ. ನಿಮ್ಗೆ ಹೆಪಟೈಟಿಸ್ ಬಿ ಅಥವಾ ಹೆಪಟೈಟಿಸ್ ಸಿ ಇದೆ ಅಂತ ಗೊತ್ತಿದ್ರೆ ಹೆದರ್ಕೊಂಡು ಮನೇಲಿ ಕೊಡೋದಲ್ಲ, ಯಾವುದಾದ್ರೂ ತಜ್ಞ ವೈದ್ಯರಿಗೆ ನೀವು ಸಲಹೆ ತೊಗೊಂಡು ಅದಕ್ಕೆ ಟ್ರೀಟ್ಮೆಂಟ್ ಬೇಕೋ ಬೇಡೋ ಅಂತ ನೋಡ್ಕೊಳ್ಳಿ. ಸೊ ನೀವು ಹೆದರ್ಕೊಂಡು ಮನೆ ಕೂತ್ರೆ ಅದೇನು ಹೆಪಟೈಟಿಸ್ ಬಿ ಅಥವಾ ಹೆಪಟೈಟಿಸ್ ಸಿ ತಂತಾನೇ ಸುಮ್ಮನೆ ಕೊಡೋದಿಲ್ಲ. ಅದು ತಂತಾನೆ ಬೆಳೀತಾ ಹೋಗುತ್ತೆ, ಡಿಸೀಸ್ ಪ್ರೋಗ್ರೆಷನ್ ಆಗ್ತಾನೆ ಇರುತ್ತೆ, ಲಿವರ್ ಡ್ಯಾಮೇಜ್ ಮಾಡ್ತಾನೆ ಇರುತ್ತೆ. ತುಂಬಾನೇ ಎಫೆಕ್ಟ್ ಆದಮೇಲೆ ಡಾಕ್ಟರ್ ಹತ್ರ ಬರೋದಕ್ಕಿಂತ ಮುಂಚೆನೇ ಅದನ್ನ ಟ್ರೀಟ್ಮೆಂಟ್ ಮಾಡ್ಕೊಳ್ಳೋದು ಸೂಕ್ತ. ಸೊ ಇದು ವರ್ಲ್ಡ್ ಹೆಪಟೈಟಿಸ್ ಡೇ ಆಗಿರೋದ್ರಿಂದ ಹೆಪಟೈಟಿಸ್ ನಿಲ್ಲೋದಿಲ್ಲ ಅಂತ ಒಂದು ಮಾರ್ಗಸೂಚನೆಯಲ್ಲಿ ಈ ವರ್ಷ ಈ ಹೆಪಟೈಟಿಸ್ ಡೇ ಆಚರಣೆ ಮಾಡ್ತಾ ಇದ್ದೀವಿ. ಸೊ ಲೆಟ್ಸ್ ಎವ್ರಿವನ್ ಸ್ಟ್ರೈವ್, ಎಲ್ಲರೂ ಒಂದು ಒಳ್ಳೆ ಲೈಫ್ ಸ್ಟೈಲ್ನ ಅಡಾಪ್ಟ್ ಮಾಡೋಣ. ಹೆಪಟೈಟಿಸ್ ಬಗ್ಗೆ ಈ ಅರಿವು ಮೂಡಿಸಿದ್ದಕ್ಕೆ ಡಾಕ್ಟರ್ ವಿನಯ್ ಮತ್ತು ಡಾಕ್ಟರ್ ವಿದ್ಯಾಧರ್ಗೂ ತುಂಬ ಧನ್ಯವಾದಗಳು. ನಿಮಗೆ ಏನಾದರೂ ಪ್ರಶ್ನೆ ಇತ್ತು, ಇನ್ನು ಏನಾದರೂ ನಿಮ್ಗೆ ಇನ್ಫಾರ್ಮೇಷನ್ ಬೇಕಿತ್ತು ಅಂತಂದರೆ ನಮ್ಮನ್ನ ಯಾವಾಗಾದರೂ ನೀವು ಸಂಪರ್ಕ ಮಾಡ್ಬೋದು. ನಾನು ಮತ್ತು ಡಾಕ್ಟರ್ ವಿನಯ್ ನಾರಾಯಣ ಹೆಲ್ತ್ ಸಿಟಿ ಮಜುಮ್ದಾರ್ ಶಾ ಬಿಲ್ಡಿಂಗಲ್ಲಿ ನಿಮಗೆ ಲಭ್ಯವಾಗಿದ್ದೇವೆ. ನಿಮಗೆ ಖುದ್ದು ಬರಲಿಕ್ಕಾಗಲಿಲ್ಲ ಅಂತಂದರೆ ವಿಡಿಯೋ ಕನ್ಸಲ್ಟೇಷನ್ ಮಾಡ್ಕೊಳ್ಳಿ. ವಿಡಿಯೋ ಕನ್ಸಲ್ಟೇಷನಲ್ಲಿ ನಿಮಗೆ ಆದಷ್ಟು ನಾವು ಇನ್ಫಾರ್ಮೇಷನ್ ಕೊಡ್ತೇವೆ, ಆದಷ್ಟು ಟ್ರೀಟ್ಮೆಂಟ್ ಕೊಡಲಿಕ್ಕೆ ನೋಡ್ತೇವೆ. ಇನ್ ಕೇಸ್ ವಿಡಿಯೋ ಕನ್ಸಲ್ಟೇಷನಲ್ಲಿ ಆಗಲಿಲ್ಲ ಅಂತಂದರೆ ನೀವಾಗಿ ಇನ್ ಪರ್ಸನ್ ಅಥವಾ ನೀವು ಖುದ್ದಾಗಿ ನಮ್ಮನ್ನ ವಿಸಿಟ್ ಮಾಡ್ಬೋದು. ಧನ್ಯವಾದಗಳು.